ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತು ನಾವು ಮೂರನೇ ಕ್ವಿಜನ್ನು ಅಧ್ಯಯನ ಮಾಡೋಣ ಅಥವಾ ಚರ್ಚೆ ಮಾಡೋಣ. ಟುಡೇ ಇನ್ ದಿಸ್ ವಿಡಿಯೋ let's discuss about the third quiz. Before going to play the quiz, let's have a look at a small summary of the topics that we are going to discuss in this quiz. ಈ ಕ್ವಿಜ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಚರ್ಚೆ ಮಾಡ್ತಾ ಇದೀವಲ್ಲ ಆ ಎಲ್ಲ ಅಂಶಗಳ ಒಂದು ಸಂಕ್ಷಿಪ್ತ ಸಾರಾಂಶವನ್ನು ನೋಡೋಣ. ಕ್ವಿಜ್ ಟಾಪಿಕ್ಸ್: Gentlemen of Rio and Medio, I am the land, grammar topics, degrees of comparison, parts of speech, articles, usage of to, so that not. Gentlemen of Rio and Medio summary: this piece of writing is an actual legal case. ಈ ಒಂದು ಬರಹ ಒಂದು ಕಾನೂನಿನ ಪ್ರಕರಣವಾಗಿದೆ, ಅಂದರೆ ನಡೆದಿರುವಂಥದ್ದು. The writer and lawyer Juan A. Cedillo has written this story. ಬರಹಗಾರ ಮತ್ತು ಒಬ್ಬ ನ್ಯಾಯವಾದಿ ಎ ಸೆಡಿಲೋ ಅವರು ಈ ಒಂದು ಬರಹವನ್ನು ಬರೆದಿದ್ದಾರೆ. ಅವರ ಚಿತ್ರವನ್ನು ಇಲ್ಲಿ ಕಾಣಬಹುದು. This writing deals with an old man's love and affection towards his land and his people. ಈ ಬರಹದಲ್ಲಿ ಒಬ್ಬ ಅಜ್ಜ ತನ್ನ ಭೂಮಿಯ ಮೇಲೆ, ತನ್ನ ಜನರ ಮೇಲೆ ಎಷ್ಟು ಪ್ರೀತಿಯನ್ನು ಹೊಂದಿರ್ತಾನೆ ಅಥವಾ ಹೊಂದಿದ್ದ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇವನೇ ಆ ಅಜ್ಜ, ಡಾನ್ ಅನ್ಸಲ್ಮೋ. An American gentleman wanted to purchase Don Anselmo's property. ಅಮೇರಿಕದ ಒಬ್ಬ ಸಭ್ಯ ಗೃಹಸ್ಥ ಡಾನ್ ಅನ್ಸಲ್ಮೋನ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತೇಳಿ ಇಷ್ಟಪಡ್ತಾನೆ. The old man had some land. That beautiful land was inherited by him from his mother. ಈ ಅಜ್ಜ ಒಂದಿಷ್ಟು ಆಸ್ತಿಯನ್ನು, ಭೂಮಿಯನ್ನು ಹೊಂದಿರ್ತಾನೆ. ಆ ಭೂಮಿಯನ್ನು ತನ್ನ ತಾಯಿಯಿಂದ ವಂಶಪಾರಂಪರ್ಯವಾಗಿ ಪಡ್ಕೊಂಡಿರ್ತಾನೆ. He had grown orchard and there was also a small narrow river in his land. ಅವನು ಒಂದು ಹಣ್ಣಿನ ತೋಟವನ್ನು ಬೆಳೆಸಿರ್ತಾನೆ. ಆ ಹಣ್ಣಿನ ತೋಟದಲ್ಲಿ ಅಥವಾ ಅವನ ಏನು ಭೂಮಿ ಇತ್ತಲ್ಲ ಆ ಭೂಮಿಯಲ್ಲಿ ಒಂದು ಸಣ್ಣ ನದಿ ಕೂಡ ಹರಿತಾ ಇರ್ತದೆ. His house was old but attractive. ಅವನ ಮನೆ ಹಳೆಯದಾಗಿದ್ದರೂ ಕೂಡ ಭಾಳ ಚೆಂದ ಇತ್ತು, ಆಕರ್ಷಕವಾಗಿತ್ತು. Don Anselmo had agreed to sell the property to the Americans after months of negotiations. ಮೊದಲು ಡಾನ್ ಅನ್ಸಲ್ಮೋ ತನ್ನ ಆಸ್ತಿಯನ್ನು ಮಾರಾಟ ಮಾಡೋದಕ್ಕೆ ತಯಾರಿರಲಿಲ್ಲ. ಆ ಅಮೇರಿಕನ್ರು ತಿಂಗಳುಗಟ್ಟಲೆ ಅವನನ್ನು ಒಪ್ಪಿಸ್ತಾರೆ. On the day of the sale, he came to the office wearing old grey faded Prince Albert's coat. He resembled Senator Catron. ಆಸ್ತಿಯನ್ನು ಮಾರಾಟ ಮಾಡುವಂತಹ ದಿವಸ ಅವನು ತನ್ನ ಹಳೆಯ ಕೋಟನ್ನು ಹಾಕೊಂಡು ಬಂದಿರ್ತಾನೆ. ಅದು ಬೂದು ಬಣ್ಣದಾಗಿರ್ತೈತಿ ಮತ್ತು ಬಣ್ಣ ಮಾಸಿದಂಥದ್ದಾಗಿರ್ತೈತಿ. ಪ್ರಿನ್ಸ್ ಆಲ್ಬರ್ಟ್ಸ್ ಕಂಪನಿಯ ಕೋಟ್ ಆಗಿರ್ತೈತಿ. ಹಿ ರಿಸೆಂಬಲ್ ಸೆನೆಟರ್ ಕ್ಯಾಟ್ರನ್. ಅಲ್ಲಿರುವಂತಹ ಒಬ್ಬ ಸೆನೆಟರ್ ಕ್ಯಾಟ್ರನ್ ಅನ್ನುವಂತಹ ಒಬ್ಬ ರಾಜಕಾರಣಿಯನ್ನು ಹೋಲ್ತಿರ್ತಾನ ಅವನು. ಹಿ ಓವರ್ ಟೋರ್ನ್ ಗ್ಲೌಸ್ ಆ್ಯಂಡ್ ಕ್ಯಾರಿಡ್ ಆ್ಯನ್ ಓಲ್ಡ್ ವರ್ನೌಟ್ ಅಂಬ್ರೆಲಾ. ಅವನು ಹರಿದು ಹೋಗಿರುವಂತಹ ಗ್ಲೌಸ್ಗಳನ್ನು ಹಾಕೊಂಡು ಬಂದಿರ್ತಾನೆ ಮತ್ತು ಒಂದು ಹಳೆಯ ಬರೀ ಸ್ಕೆಲ್ಟನ್ ಮಾತ್ರ ಇರುವಂತಹ ಒಂದು ಛತ್ರಿಯನ್ನು ಕೈಲಿ ಹಿಡ್ಕೊಂಡು ಬಂದಿರ್ತಾನೆ. ಹಿ ವಾಸ್ ಅಕಂಪನಿಡ್ ಬೈ ಒನ್ ಆಫ್ ಹಿಸ್ ರಿಲೇಟಿವ್ಸ್, ಅ ಡಾರ್ಕ್ ಗೆಜಲೈಡ್ ಯಂಗ್ ಮ್ಯಾನ್. ಅವನು ತನ್ನ ಜೊತೆ ಒಬ್ಬ ತರುಣ ವ್ಯಕ್ತಿಯನ್ನು ಕರ್ಕೊಂಡ್ಬಂದಿರ್ತಾನೆ. ಆ ತರುಣ ವ್ಯಕ್ತಿಯ ಕಣ್ಣುಗಳು ಹರಿಣದ ರೀತಿಯಾದಂತಹ ಕಣ್ಣುಗಳಿರ್ತವೆ. ಅವನೊಬ್ಬ ಕಪ್ಪು ವರ್ಣದ ಮನುಷ್ಯನಾಗಿರ್ತಾನೆ. ಹಿ ಬೌಡ್ ಟು ದೆಮ್ ಆಲ್ ಆ್ಯಂಡ್ ರಿಮೂವ್ಡ್ ಹಿಸ್ ಗ್ಲೋವ್ಸ್ ಕೇರ್ಫುಲಿ. ಅವನು ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ, ಈ ರೀತಿ ತಲೆಬಾಗಿ ತನ್ನ ಗ್ಲೋವ್ಸ್ಗಳನ್ನು ಭಾಳ ಕೇರ್ಫುಲ್ಲಾಗಿ ತೆಗಿತಾನೆ. ಚಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಅ ಪಿಕ್ಚರ್ ಇನ್ ಅ ಬ್ಯಾಂಕ್. ಹಿ ವಾಸ್ ದ ಜೆನಿಟರ್. ಚಾರ್ಲಸ್ ಚಾಪ್ಲಿನ್ ಆ ರೀತಿ ಒಂದು ಸಾರಿ ತಾನು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಪಾತ್ರವನ್ನು ನಿರ್ವಹಿಸುವಾಗ ಮಾಡಿರ್ತಾನೆ. ಡಾನ್ ಅನ್ಸಲ್ಮೋ ಟಾಕ್ಡ್ ಅಬೌಟ್ ದ ರೈನ್ ಆ್ಯಂಡ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಡಾನ್ ಅನ್ಸಲ್ಮೋ ಮಳೆ, ವಾತಾವರಣದ ಬಗ್ಗೆ, ತನ್ನ ದೊಡ್ಡ ಕುಟುಂಬದ ಬಗ್ಗೆ ಮಾತಾಡ್ತಾನೆ. ದೇ ಸ್ಟಾರ್ಟೆಡ್ ದ ನೆಗೋಷಿಯೇಷನ್. ಅವರು ಮಾತುಕತೆಯನ್ನು ಆರಂಭಿಸ್ತಾರೆ. ಸೆಡಿಲೋ ಸೆಡ್ ದಟ್ ದ ಲ್ಯಾಂಡ್ ದಟ್ ದ ಓಲ್ಡ್ ಮ್ಯಾನ್ ವಾಸ್ ರೆಡಿ ಟು ಸೆಲ್ ವಾಸ್ ಆಲ್ಮೋಸ್ಟ್ ಡಬಲ್. ಸೆಡಿಲೋ ಒಂದು ಮಹತ್ವದ ವಿಷಯವನ್ನು ಡಾನ್ ಅನ್ಸಲ್ಮೋನಿಗೆ ಹೇಳ್ತಾನೆ. ಡಾನ್ ಅನ್ಸಲ್ಮೋ, ನೀನು ಎಷ್ಟು ಅಂತ ಹೇಳಿದ್ದೆಲ್ಲ ಆ ಭೂಮಿ ಅದಕ್ಕಿಂತ ಡಬಲ್ ಇದೆ. ಅಷ್ಟೆಲ್ಲ ಭೂಮಿಯನ್ನು ನೀನು ನಮಗೆ ಮಾರಾಟ ಮಾಡ್ತಾ ಇದೀಯಾ? ಅಕಾರ್ಡಿಂಗ್ ಟು ಡಾನ್ ಅನ್ಸಲ್ಮೋ ದ ಲ್ಯಾಂಡ್ ವಾಸ್ 8 acres. ಡಾನ್ ಅನ್ಸಲ್ಮೋ ಏನು ಹೇಳ್ತಾನಂತಂದರೆ, ನನ್ನ ಭೂಮಿ 8 ಎಕರೆ ಐತಿ ಅಂತ, ಅದನ್ನೆಲ್ಲ ನಾನು ನಿಮಗೆ ಮಾರ್ತಾ ಇದ್ದೀನಿ ಅಂತ ಹೇಳಿರ್ತಾನೆ. ಬಟ್ ದ ಅಮೇರಿಕನ್ಸ್ ಹ್ಯಾಡ್ ಸೆಂಟ್ ಅ ಸರ್ವೇಯರ್ ಆ್ಯನ್ ಎಂಜಿನಿಯರ್ ಹೂ ಫೌಂಡ್ ಇಟ್ ಟು ಬಿ ಆಲ್ಮೋಸ್ಟ್ ಡಬಲ್. ಆದರೆ ಅಮೇರಿಕನ್ರು
ಆ ಭೂಮಿಯನ್ನು ಅಳತೆ ಮಾಡೋದಕ್ಕೆ ಒಬ್ಬ ಸರ್ವೇಯರ್ ಇಂಜಿನಿಯರ್ನ ಕಳಿಸ್ತಾರೆ. ಆ ಇಂಜಿನಿಯರ್ ಸರ್ವೆ ಮಾಡಿ ಏನು ಹೇಳ್ತಾನೆ ಅಂತಂದರೆ ಆ ಅಜ್ಜನ ಆಸ್ತಿ 8 ಎಕರೆ ಇಲ್ಲ 16 ಎಕರೆ ಇದೆ ಅಂತ ಹೇಳ್ತಾನೆ. Therefore the Americans were ready to pay the double amount because they were Bina Genti good people. ಪಾಪ ಅಮೇರಿಕನ್ರು ಒಳ್ಳೆಯವರಾಗಿರ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಹೆಚ್ಚಿನ ಹಣವನ್ನು ಕೊಡೋದಕ್ಕೆ ತಯಾರಾಗ್ತಾರೆ. ಅವರೇನು ಒಪ್ಕೊಂಡಿದ್ರಲ್ಲ $1200 ಕೊಡ್ಬೇಕಂತೇಳಿ ಈಗ $2400 ಕೊಡ್ತೀವಿ ಅಂತ ಹೇಳ್ತಾರೆ. Don Anselmo felt insulted. He said that he had agreed to sell the property for $1200 and that was the ultimate price. ಡಾನ್ ಅನ್ಸಲ್ಮೋನಿಗೆ ಅವಮಾನ ಆದಂಗೆ ಆಗ್ತೈತಿ. ಅವನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನಾನೇನು ಆಸ್ತಿಯನ್ನು $1200 ಕೊಡಬೇಕಂತ ಒಪ್ಕೊಂಡಿದ್ದೀನಲ್ಲ ಅದೇ ರೇಟು, ಅದಕ್ಕಿಂತ $1 ಕೂಡ ನಾನು ಎಕ್ಸ್ಟ್ರಾ ತೊಗೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ದ ಆಥರ್ ಟ್ರೈ ಟು ಕನ್ವಿನ್ಸ್ ಹಿಮ್ ಬಟ್ ದ ಓಲ್ಡ್ ಮ್ಯಾನ್ ಸೈನ್ಡ್ ದ ಪೇಪರ್ಸ್ ಆ್ಯಂಡ್ ವೆಂಟ್ ಔಟ್ ವಿದೌಟ್ ರಿಸೀವಿಂಗ್ ಅ $1 ಎಕ್ಸ್ಟ್ರಾ. ಆ ಬರಹಗಾರ ಈ ಅಜ್ಜನನ್ನು ಒಪ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ, ಹೆಚ್ಚಿನ ದುಡ್ಡನ್ನು ತೆಗೆದುಕೋ ಅಂತೇಳಿ. ಆದರೆ ಡಾನ್ ಅನ್ಸಲ್ಮೋ ಒಪ್ಪೋದಿಲ್ಲ. ಎಲ್ಲ ಪೇಪರ್ಸ್ಗಳಿಗೂ ಸಹಿ ಮಾಡಿ $1 ಕೂಡ ಎಕ್ಸ್ಟ್ರಾ ತೊಗೊಳ್ಳದೆ ಅಲ್ಲಿಂದ ಹೊರಟೋಗ್ತಾನೆ. ದ ಅಮೇರಿಕನ್ಸ್ ಮೂವ್ಡ್ ಇನ್ ಟು ರಿಯೋ ಆ್ಯಂಡ್ ಮೆಡಿಯೋ ಅ ಮಂತ್ ಲೇಟರ್. ಒಂದು ತಿಂಗಳಾದ ತಕ್ಷಣ ತಮ್ಮ ಹೊಸ ಆಸ್ತಿಗೆ ಅಮೇರಿಕನ್ರು ಬರ್ತಾರೆ. ದೇ ರೀಪ್ಲಾಸ್ಟೆಡ್ ದ ಓಲ್ಡ್ ಹೌಸ್, ಟ್ರಿಮ್ಡ್ ದ ಟ್ರೀಸ್ ಆ್ಯಂಡ್ ಪ್ಯಾಚ್ಡ್ ದ ಫೆನ್ಸ್. ಮನೆಯನ್ನು ಅಲ್ಲಲ್ಲಿ ಕಿತ್ತು ಹೋಗಿರುವಂಥದ್ದನ್ನು ರಿಪೇರಿ ಮಾಡ್ತಾರೆ. ಆಮೇಲೆ ಮರಗಳು ಹೆಂಗೆಂಗೋ ಬೆಳೆದಿರ್ತಾವೆ ಅವುಗಳನ್ನು ಸ್ವಲ್ಪ ಕತ್ತರಿಸ್ತಾರೆ. ಪ್ಯಾಚ್ಡ್ ದ ಫೆನ್ಸ್ ಅಂದರೆ ಬೇಲಿಯನ್ನು ಸರಿ ಮಾಡ್ತಾರೆ. ಬಟ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ಟ್ರೀಸ್. ಆದರೆ ಆ ರಿಯೋ ಆ್ಯಂಡ್ ಮೆಡಿಯೋ ಹಳ್ಳಿಯ ಮಕ್ಕಳು ದಿನಾಲೂ ಅವರ ಆಸ್ತಿ ಒಳಗಡೆ ಬಂದು ಅಲ್ಲಿ ಆಟ ಆಡ್ತಿರ್ತಾರೆ. ದೇ ವೇರ್ ಗುಡ್ ನೇಚರ್ಡ್ ಸ್ಪ್ಯಾನಿಷ್ ಸ್ಪೀಕಿಂಗ್ ಪೀಪಲ್. ಅವರು ತುಂಬ ಒಳ್ಳೆಯ ಮಕ್ಕಳಾಗಿರ್ತಾರೆ, ಸ್ಪ್ಯಾನಿಷ್ನಲ್ಲಿ ಮಾತಾಡ್ತಿರ್ತಾರೆ. ಬಟ್ ದೇ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್. ಆದರೆ ಪ್ರತಿದಿನವೂ ಆ ಮಕ್ಕಳು ಅಮೇರಿಕನ್ರು ಹೊಸದಾಗಿ ಕಂಡುಕೊಂಡಿರುವಂತಹ ಆಸ್ತಿಗೆ ಬರ್ತಾರೆ ಮತ್ತು ಮರದ ಕೆಳಗೆ ಆಡೋದಕ್ಕೆ ಶುರು ಮಾಡ್ತಾರೆ. ದೆ ಬಿಲ್ಡ್ ಪ್ಲೇ ಪೆನ್ಸಸ್ ಟು ಬ್ಲಾಸಮ್ಸ್. ಅವರು ಆಟದ ರೀತಿಯಲ್ಲಿರುವಂತಹ ಒಂದು ಬೇಲಿಗಳನ್ನು ಹಾಕ್ಕೊತಿರ್ತಾರೆ. ಆಮೇಲೆ ಅಲ್ಲಿನ ಹೂಗಳನ್ನು ಕೇಳ್ತಿರ್ತಾರೆ, ಹೂಗಳು ಮೊಗ್ಗುಗಳು. ದ ಅಮೇರಿಕನ್ಸ್ ಫೆಲ್ಟ್ ದಟ್ ದ ಚಿಲ್ಡ್ರನ್ ವೇರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಅಮೇರಿಕನ್ರಿಗೆ ಅನಿಸೋಕ್ಕೆ ಶುರು ಆಗ್ತೈತಿ, ಈ ಮಕ್ಕಳು ನಮ್ಮನ್ನು ತೊಂದರೆ ಕೊಡ್ತಾ ಇದ್ದಾರಲ್ಲ, ನಮ್ಮ ಆಸ್ತಿ ಮೇಲೆ ಓಡಾಡ್ತಾ ಇದ್ದಾರಲ್ಲ ಅಂತೇಳಿ. Another meeting was arranged with Don Anselmo to discuss about this issue. ಇದೇ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಮತ್ತೊಂದು ಮೀಟಿಂಗನ್ನು ನಿಗದಿಪಡಿಸ್ತಾರೆ. ಇಟ್ ಟುಕ್ another week of time. ಅದಕ್ಕೆ ಮತ್ತೊಂದು ವಾರದಷ್ಟು ಸಮಯವನ್ನು ಡಾನ್ ಅನ್ಸಲ್ಮೋ ತಗೊತಾನೆ. The appearance and behavior of Don Anselmo were same as they were in the first meeting. ಡಾನ್ ಅನ್ಸಲ್ಮೋನ ಬಟ್ಟೆ ಬರೆ ಆಗಿರಬಹುದು, ಅವನ ವರ್ತನೆ ಆಗಿರಬಹುದು, ಮೊದಲು ಅವನು ಏನು ಬಂದಾಗ ಇರ್ತಾವಲ್ಲ ಅದೇ ರೀತಿ ಈಗಲೂ ಕೂಡ ಇರ್ತಾವೆ. ಅದೇ ಹಳೆ ಕೋಟ್ ಹಾಕ್ಕೊಂಡಿರ್ತಾನೆ, ಅದೇ ಅಂಬ್ರೆಲ್ಲ ಹಿಡ್ಕೊಂಡಿರ್ತಾನೆ, ಅದೇ ಹುಡುಗನನ್ನು ತನ್ನ ಜೊತೆ ಕರ್ಕೊಂಬಂದಿರ್ತಾನೆ. ಸೆಡಿಲೋ ರೇಸ್ಡ್ ದ ಟಾಪಿಕ್ ಆ್ಯಂಡ್ ಸೇಡ್ ಹೌ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಡಿಸ್ಟರ್ಬ್ ದ ಅಮೇರಿಕನ್ಸ್. ಸೆಡಿಲೋ ದ ಲಾಯರ್ ಹೇಳ್ತಾನೆ ಯಾವ ರೀತಿ ರಿಯೋ ಆ್ಯಂಡ್ ಮೆಡಿಯೋನ ಮಕ್ಕಳು ತಮ್ಮ ಅಮೇರಿಕನ್ನರ ಆಸ್ತಿಯ ಮೇಲೆ ಓಡಾಡ್ತಾ ಇದ್ದಾರೆ, ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ. To the astonishment of the author, the old man said that he had sold the property but not the trees in it. ಆವಾಗ ಆ ಅಜ್ಜ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ನನ್ನ ಆಸ್ತಿಯನ್ನು ಮಾರಾಟ ಮಾಡಿದ್ದೀನಿ, ಆದರೆ ಆ ಆಸ್ತಿಯಲ್ಲಿರುವಂತಹ ಮರಗಳನ್ನು ಮಾರಾಟ ಮಾಡಿಲ್ಲ ಅಂತ ಹೇಳ್ತಾನೆ. Don Anselmo further explained that he had inherited that property from his mother. ಡಾನ್ ಅನ್ಸಲ್ಮೋ ಮತ್ತು ಮುಂದುವರೆದು ವಿವರಿಸ್ತಾನೆ, ಆ ಆಸ್ತಿಯನ್ನು ಅವನು ತನ್ನ ತಾಯಿಯಿಂದ ವಂಶ ಪಾರಂಪರ್ಯವಾಗಿ ಪಡ್ಕೊಂಡಿರ್ತಾನೆ. ಎವ್ರಿ ಒನ್ ಇನ್ ದ ವಿಲೇಜ್ ವಾಸ್ ಹಿಸ್ ರಿಲೇಟಿವ್. ಹಿ ಹ್ಯಾಡ್ ಪ್ಲಾಂಟೆಡ್ ಅ ಟ್ರೀ ಫಾರ್ ಎವ್ರಿ ನ್ಯೂ ಬಾರ್ನ್ ಚೈಲ್ಡ್ ಸಿನ್ಸ್ ದ ರೈಲ್ ರೋಡ್ ಕೇಮ್ ಟು ಸಾಂಟಾ ಫೆ. ಆ ರಿಯೋ ಆ್ಯಂಡ್ ಮೆಡಿಯೋ ಹಳ್ಳಿಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಅಜ್ಜನ ಸಂಬಂಧಿಯಾಗಿರ್ತಾನೆ. ತನ್ನ ತಾಯಿಯಿಂದ ಆಸ್ತಿ ಪಡ್ಕೊಂಡ ನಂತರ ಡಾನ್ ಅನ್ಸಲ್ಮೋ ಏನು ಮಾಡ್ತಾನೆ ಅಂತಂದರೆ ಆ ರಿಯೋ ಆ್ಯಂಡ್ ಮೆಡಿಯೋನಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಮಗುವಿನ ಹೆಸರಿನಲ್ಲಿ ಒಂದು ಮರವನ್ನು ನೆಡ್ತಾ ಬರ್ತಾನೆ. ಅದು ಯಾವಾಗಿಂದ ಆರಂಭ ಆಗ್ತೈತೆ ಆ ಪ್ರಕ್ರಿಯೆ ಅಂತಂದರೆ ಸಾಂಟಾ ಫೆ ನಗರಕ್ಕೆ ರೈಲ್ ರೋಡ್ ಬಂದಾಗಿಂದ, ರೈಲು ಹಳಿ ಬಂದಾಗಿಂದ. ಡಾನ್ ಅನ್ಸಲ್ಮೋ ವೆರಿ ಕ್ಲಿಯರ್ಲಿ ಸೆಡ್ ದಟ್ ಹಿ ಹ್ಯಾಡ್ ನಾಟ್ ಸೋಲ್ಡ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಬಿಕಾಸ್ ಹಿ ವಾಸ್ ನಾಟ್ ದ ಓನರ್ ಆಫ್ ದ ಟ್ರೀಸ್. ಡಾನ್ ಅನ್ಸಲ್ಮೋ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಆ ಮರಗಳನ್ನು ಮಾರಾಟ ಮಾಡಿಲ್ಲ, ಯಾಕಂತಂದರೆ ಆ ಮರಗಳು ನನ್ನವಲ್ಲ. The Americans legally owned the property, but the old man had been so generous, refusing what amounted to a fortune for him. ಕಾನೂನು ಪ್ರಕಾರವಾಗಿ ಅಮೇರಿಕನ್ನರು ಆ ಭೂಮಿಯ ಒಡೆತನವನ್ನು ಹೊಂದಿದ್ದಾರೆ,
ಆದರೆ ಅಜ್ಜ ಅವರಿಗೆ ಈ ಹಿಂದೆ ಮಾಡಿದ ಉಪಕಾರ ನೆನಪಾಗ್ತೈತಿ. ಆ ಉಪಕಾರ ಏನಾಗಿತ್ತು ಅಂತಂದರೆ, ತಾನು ಡಬಲ್ ಭೂಮಿಯನ್ನು ಮಾರಾಟ ಮಾಡಿದರೂ ಕೂಡ ಕೇವಲ $1200 ಮಾತ್ರ ಪಡ್ಕೊಂಡಿರ್ತಾನೆ. ಅಮೇರಿಕನರು $2400 ಕೊಡೋಕೆ ಬಂದರೂ ತೊಗೊಂಡಿರೋದಿಲ್ಲ. ಅದನ್ನು ನೆನೆಸ್ಕೊಂಡು ಅಮೇರಿಕನ್ರು ಏನು ಮಾಡ್ತಾರೆ ಅಂತಂದರೆ, ದ ಅಮೇರಿಕನ್ಸ್ ಪರ್ಚೇಸ್ ಟ್ರೀಸ್ ಫ್ರಮ್ ದ ಚಿಲ್ಡ್ರನ್ ಅಗೇನ್. ದ ಪ್ರೊಸೆಸ್ ಟುಕ್ ಮೋಸ್ಟ್ ಆಫ್ ದ ಫಾಲೋವಿಂಗ್ ವಿಂಟರ್. ಅಮೇರಿಕನ್ಸು ಮತ್ತೊಂದು ಸಾರಿ ಆ ಎಲ್ಲ ಮರಗಳನ್ನು ಅಲ್ಲಿರುವ ಮಕ್ಕಳಿಂದ ಮತ್ತೊಂದು ಸಾರಿ ಕೊಂಡುಕೊಳ್ತಾರೆ. ಇಲ್ಲಿ ಆ ಅಜ್ಜ ಮತ್ತು ಅಮೇರಿಕನ್ರು ಇಬ್ಬರೂ ಕೂಡ ಒಳ್ಳೆಯವರಾಗಿರೋದನ್ನು ನಾವು ಕಾಣ್ತೀವಿ. ಐ ಆಮ್ ದ ಲ್ಯಾಂಡ್ ಸಮ್ರಿ. ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟರ್ನ್ ಬೈ ದ ಪೊಯೆಟೆಸ್ ಮರಿನಾ ಡಿ ಬೆಲಾಜೆಂಟಿ. ಐ ಆಮ್ ದ ಲ್ಯಾಂಡ್ ಅನ್ನುವಂತಹ ಕವಿತೆಯನ್ನು ಮರಿನಾ ಡಿ ಬೆಲಾಜೆಂಟಿ ಅವರು ಬರೆದಿದ್ದಾರೆ. ದ ಪೊಯೆಟೆಸ್ ಹೈಲೈಟ್ಸ್ ದ ಕ್ವಾಲಿಟಿ ಆಫ್ ಪೇಷನ್ಸ್ ಆಫ್ ದ ಅರ್ತ್ ಇನ್ ದಿಸ್ ಪೊಯಮ್. ಈ ಕವಿತೆಯಲ್ಲಿ ಮರಿನಾ ಡಿ ಬೆಲಾಜೆಂಟಿಯವರು ಭೂಮಿಯ ತಾಳ್ಮೆಯ ಶಕ್ತಿಯನ್ನು ಹೇಳ್ತಾ ಹೋಗ್ತಾರೆ. ದ ಮ್ಯಾನ್ ಸೇಸ್ ದ್ಯಾಟ್ ಹಿ ಓನ್ಸ್ ದ ಲ್ಯಾಂಡ್ ಬಟ್ ದ ಮದರ್ ಅರ್ತ್ ವೇಟ್ಸ್ ಪೇಷಂಟ್ಲಿ. ದ ಹ್ಯೂಮನ್ ಬೀಯಿಂಗ್ ಶೌಟ್ ಬಟ್ ದ ಮದರ್ ಅರ್ತ್ ಟಾಲರೇಟ್ಸ್. ಮನುಷ್ಯ, ಭೂಮಿ ಮೇಲಿರುವಂತಹ ಮನುಷ್ಯ ಹೇಳ್ತಾನೆ, ಈ ಭೂಮಿ ನಂದು ಅಂತೇಳಿ. ತಾಯಿ ಏನು ಮಾಡ್ತಾಳೆ? ಭೂಮಿತಾಯಿ ಶಾಂತವಾಗಿರ್ತಾಳೆ. ಮತ್ತೆ ಮನುಷ್ಯ ಏನು ಮಾಡ್ತಾನೆ? ಕೂಗಾಡ್ತಾನೆ, ಚೀರಾಡ್ತಾನೆ, ಅರಿಚಾಡ್ತಾನೆ. ಆದರೂ ಕೂಡ ಭೂತಾಯಿ ಶಾಂತವಾಗಿರ್ತಾಳೆ. ದ ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಪ್ಲಾಯ್ಟ್ ಹರ್ ಬೈ ಮೇಕಿಂಗ್ ಮಡ್ಡಿ ಹೋಲ್ಸ್ ಆನ್ ಹರ್. ಭೂತಾಯಿಯನ್ನು ಕೊರೀತಾರೆ, ಅಗೀತಾರೆ, ದೊಡ್ಡ ದೊಡ್ಡ ಹಳ್ಳಗಳನ್ನು ತೋಡ್ತಾರೆ. ಅದೆಲ್ಲವನ್ನು ತಾಯಿ ಸಹಿಸ್ಕೊತಾಳೆ. ಆನ್ ದ ಅದರ್ ಹ್ಯಾಂಡ್, ದ ಪೇನ್ಡ್ ಮದರ್ ಅರ್ತ್ ಸಿಂಪ್ಲಿ ಸ್ಟೇರ್ಸ್ ಎಟ್ ದ ಆಲ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಥ್ರೂ ದ ಲೈಟ್ಸ್ ಆಫ್ ಅ ಕಾರ್ ಪಾರ್ಕ್ಡ್ ಆನ್ ಹರ್. ಭೂತಾಯಿ ಅತ್ಯಂತ ತಾಳ್ಮೆಯಿಂದ ಯಾವ ರೀತಿ ಮಾನವನ ಚಟುವಟಿಕೆಗಳನ್ನು ದಿಟ್ಟಿಸಿ ನೋಡ್ತಿರ್ತಾಳೆ ಅನ್ನೋದನ್ನು ಭೂಮಿಯ ಮೇಲೆ ನಿಲ್ಲಿಸಿರುವಂತಹ ಹೆಡ್ಲೈಟ್ ಆನ್ ಇರುವಂತಹ ಒಂದು ಕಾರ್ಗೆ ಹೋಲಿಸಲಾಗ್ತೈತಿ. ಕಾರಿನ ಹೆಡ್ಲೈಟ್ಗಳು ಯಾವ ರೀತಿ ದಿಟ್ಟಿಸಿ ನೋಡ್ತಾ ಇರೋ ರೀತಿ ಕಾಣ್ತಾವಲ್ಲ, ಹಂಗೆ ಭೂಮಿತಾಯಿ ಏನು ಮಾಡ್ತಾಳೆ ಅಂತಂದರೆ ದಿಟ್ಟಿಸಿ ನೋಡ್ತಾಳಂತೆ ಆ ಕಾರಿನ ಲೈಟ್ಗಳ ಮುಖಾಂತರ. ಬಟ್ ದ ಮದರ್ ಅರ್ತ್ ಟಾಕ್ಸ್ ಸಮಥಿಂಗ್ ಪಾಸಿಟಿವ್ ಆಲ್ಸೋ. ಭೂತಾಯಿ ಒಂದಿಷ್ಟು ಧನಾತ್ಮಕ ಅಂಶಗಳನ್ನು ಕೂಡ ಇಲ್ಲಿ ಹೇಳ್ತಾಳೆ. ದ ಫಾರ್ಮರ್ಸ್ ಪ್ಲೋ ಲ್ಯಾಂಡ್ ಆ್ಯಂಡ್ ಪ್ಲ್ಯಾಂಟ್ ಟ್ರೀಸ್. ರೈತರು ನೆಲವನ್ನು ಉಳುಮೆ ಮಾಡ್ತಾರೆ, ಒಂದಿಷ್ಟು ಗಿಡ ಮರಗಳನ್ನು ಬೆಳೆಸ್ತಾರೆ. ಫ್ರೂಟ್ಸ್, ಫ್ಲವರ್ಸ್, ಗ್ರಾಸ್ ಗ್ರೋ, ದ ಚಿಲ್ಡ್ರನ್ ಡ್ಯಾನ್ಸ್ ಆ್ಯಂಡ್ ಎಂಜಾಯ್. ಹಣ್ಣುಗಳು, ಹೂವುಗಳು, ಹುಲ್ಲು ಬೆಳೀತಾ ಹೋಗ್ತಾವೆ, ಬೇರೆ ಬೇರೆ ರೀತಿಯಾದಂಥ ಸಸ್ಯಗಳು. ಮಕ್ಕಳು ಬರ್ತಾರೆ, ಕುಣಿತಾರೆ, ಖುಷಿ ಪಡ್ತಾರೆ, ನಗ್ತಾರೆ. ಬಟ್ ದ ಸ್ಯಾಡ್ ಪಾರ್ಟ್ ಇಸ್ ದ್ಯಾಟ್ ದ ವಾರ್ ಮಂಗರ್ಸ್ ಕಮ್ ವಿತ್ ದ ಗನ್ಸ್. ಆದರೆ ಅತ್ಯಂತ ಕೆಟ್ಟ ವಿಷಯ ಏನು ಅಂತಂದರೆ, ಮತ್ತೆ ಯುದ್ಧ ಮಾಡುವಂತಹ ಜನ ಬರ್ತಾರೆ, ತಮ್ಮ ಗನ್ಗಳ ಜೊತೆಗೆ ಬರ್ತಾರೆ. ದೆ ಸ್ಟೇಜ್ ವಾರ್, ದೆ ಮಾರ್ಕ್ ದ ಬಾರ್ಡರ್ಸ್ ವಿತ್ ಫೆನ್ಸಸ್. ಅವರು ಏನು ಮಾಡ್ತಾರೆ? ಯುದ್ಧ ಮಾಡ್ತಾರೆ, ಬೇಲಿ ಹಾಕ್ಕೊತಾರೆ ತಮ್ಮ ಭೂಮಿಗೆ. ದ ಅರ್ತ್ ಟಾಲರೇಟ್ಸ್ ಆಲ್ ದಿಸ್ ಟಾರ್ಚರ್ಸ್ ಪೇಷಂಟ್ಲಿ. ಭೂಮಿತಾಯಿ ಇದೆಲ್ಲವನ್ನು ಸಹಿಸ್ಕೊತಾಳೆ. ಶಿ ಫೈನಲಿ ಅಸರ್ಟ್ಸ್ ದಟ್ ದ ಪೆಟಿ ಹ್ಯೂಮನ್ ಬೀಯಿಂಗ್ಸ್ ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಕೊನೆಗೆ ಭೂಮಿತಾಯಿ ಹೇಳ್ತಾಳೆ, ಈ ಮೂರ್ಖ ಜನ ಇಡೀ ಭೂಮಿಗೆ ಬೇಲಿ ಹಾಕಲಾರರು. ದ ಅರ್ತ್ ವುಡ್ ಸ್ಟಿಲ್ ವೇಟ್ ಆ್ಯಂಡ್ ಟಾಲರೇಟ್ ಎವ್ರಿಥಿಂಗ್ ವಿತ್ ಪೇಷನ್ಸ್. ಭೂಮಿತಾಯಿ ಇನ್ನೂ ಕೂಡ ಎಲ್ಲವನ್ನು ಅತ್ಯಂತ ಶಾಂತವಾಗಿ ಸಹಿಸ್ಕೊತಾಳೆ. Grammar and vocabulary. Degrees of comparison. Degrees of comparison is a grammar topic that deals with the comparison of the items. Degrees of comparison ನಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ವಸ್ತುಗಳ ಹೋಲಿಕೆಯನ್ನು ನೋಡ್ತೀವಿ. ಈ ವಸ್ತುಗಳ ಹೋಲಿಕೆಯನ್ನು ಅಲ್ಲಿ ದೇರ್ ಆರ್ 3 degrees of comparison. 3 ರೀತಿಯಾಗಿ ನಾವು ವಸ್ತುಗಳನ್ನು ಹೋಲಿಸ್ತಾ ಹೋಗ್ತೀವಿ. 3ರ ಅರ್ಥನೂ ಅದೇ ರೀತಿಯಾಗಿರ್ತೈತಿ. ದೇ ಆರ್ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಪಾಸಿಟಿವ್ ಡಿಗ್ರಿನಲ್ಲಿ ಯಾವ ರೀತಿ ಹೋಲಿಕೆ ಮಾಡ್ತೀವಿ ಅಂತಂದರೆ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ರೂಮ್ ಈಸ್ ಆ್ಯಸ್ ಟಾಲ್ ಆ್ಯಸ್ ರವಿ. ತರಗತಿ ಕೋಣೆಯಲ್ಲಿ ರವಿಯಷ್ಟು ಎತ್ತರದ ವ್ಯಕ್ತಿ ಬೇರೆ ಯಾರೂ ಇಲ್ಲ. ನಂತರ ಎರಡನೇ ಎಕ್ಸಾಂಪಲ್ ಕಂಪೇರಿಟಿವ್ನಲ್ಲಿ, ರವಿ ಈಸ್ ಟಾಲರ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ರೂಮ್. ರವಿ ತರಗತಿ ಕೋಣೆಯಲ್ಲಿರುವಂತಹ ಎಲ್ಲ ಹುಡುಗರಿಗಿಂತ ಎತ್ತರ ಅಂತ ಹೇಳ್ತೀವಿ. ನಂತರ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ, ರವಿ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ರೂಮ್. ರವಿ ಇಡೀ ತರಗತಿಯಲ್ಲಿ ಅತಿ ಎತ್ತರದ ವ್ಯಕ್ತಿ. ಎಲ್ಲಗಳ ಅರ್ಥ ಕೂಡ ಒಂದೇ, ಆದರೆ ಇವುಗಳನ್ನು ಪಾಸಿಟಿವ್, ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಅಂತ ವಿಭಾಗಿಸ್ತಾ ಹೋಗ್ತೀವಿ. ಪಾರ್ಟ್ಸ್ ಆಫ್ ಸ್ಪೀಚ್. ಭಾಷಾ ವಿಭಾಗಗಳು. ಎವ್ರಿ ವರ್ಡ್ ದಟ್ ಈಸ್ ಯೂಸ್ಡ್ ಇನ್ ಅ ಸೆಂಟೆನ್ಸ್ ಫಾಲ್ಸ್ ಇನ್ ಟು ಸಮ್ ಆಫ್ ದ 9 ಪಾರ್ಟ್ಸ್ ಆಫ್ ಸ್ಪೀಚ್. ನಾವು ಭಾಷೆಯಲ್ಲಿ ಉಪಯೋಗಿಸುವಂಥ ಪ್ರತಿಯೊಂದು ಶಬ್ದ ಕೂಡ ಏನಾಗ್ತೈತಿ, ಯಾವುದಾದ್ರೂ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಡ್ತೈತಿ.
ದೇ ಆರ್ ನೌನ್ ಪ್ರೊನೌನ್ ಆಡ್ಜೆಕ್ಟಿವ್ ವರ್ಬ್ ಆಡ್ವರ್ಬ್ ಪ್ರಿಪೋಸಿಷನ್ ಕಂಜಂಕ್ಷನ್ ಆರ್ಟಿಕಲ್ಸ್ ಇಂಟರ್ಜೆಕ್ಷನ್. ಇವೇ ಆ 9 ಪಾರ್ಟ್ಸ್ ಆಫ್ ಸ್ಪೀಚ್ಗಳು. ಒಂದೊಂದಕ್ಕೂ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಎಕ್ಸಾಂಪಲ್ಸ್: ರಾಮ ಈಟ್ಸ್ ಆನ್ ಆಪಲ್. ಹಿಯರ್ ದ ಅಂಡರ್ಲೈನ್ಡ್ ವರ್ಡ್ ರಾಮ ರಿಪ್ರೆಸೆಂಟ್ಸ್ ನೌನ್. He runs daily. Here the underlined word he refers to pronoun. Rama eats a sweet mango. Here the underlined word sweet is adjective. Suma runs a medical shop. Here the underlined word runs is a verb. Ravi rides his bike slowly. Here the underlined word slowly is an adverb. The duster is on the table. Here the underlined word on is preposition. You should eat well and exercise. Here the underlined word and represents conjunction. Naina eats an apple a day. Here the word which is underlined is an, and that word represents articles. Oh, they fell down. Here the underlined word oh is an interjection. Articles are a kind of adjectives. They are used before nouns or noun phrases. ಆರ್ಟಿಕಲ್ಗಳು ಒಂದು ಥರದ ನಾಮವಿಶೇಷಣಗಳು. ಅವುಗಳನ್ನು ನಾಮಪದಗಳು ಅಥವಾ ನಾಮಪದದ ಗುಚ್ಛದ ಹಿಂದೆ ಬಳಸ್ತೀವಿ. ಆರ್ಟಿಕಲ್ಗಳು ಮೂರು ಯಾವ ಅಂತಂದರೆ ಎ ಆ್ಯಂಡ್ ದ, ಅ ಪೆನ್, ಆ್ಯನ್ ಆ್ಯಪಲ್, ದ ಸನ್ ಅಂತ ಉಪಯೋಗಿಸ್ತಾ ಹೋಗ್ತೀವಿ ಅವುಗಳನ್ನು. Usage of to, so that, not. Transformation of sentences can be done in various ways. ಬಹಳಷ್ಟು ವಿಧಗಳಲ್ಲಿ ನಾವು ವಾಕ್ಯಗಳ ಪರಿವರ್ತನೆಯನ್ನು ಮಾಡ್ತಾ ಹೋಗ್ತೀವಿ. Some of the transformations can be made using to, so that, not without changing the meaning. To ಮತ್ತು so that, not ಅನ್ನುವಂಥ ಸ್ಟ್ರಕ್ಚರ್ಗಳನ್ನು ಉಪಯೋಗಿಸ್ಕೊಂಡು ಕೂಡ ನಾವು ವಾಕ್ಯಗಳ ಪರಿವರ್ತನೆಯನ್ನು ಮಾಡ್ತೀವಿ. ಆದರೆ ಅರ್ಥ ಬದಲಾಗೋದಿಲ್ಲ. ಎಕ್ಸಾಂಪಲ್ಸ್: ದ ಫುಡ್ ಈಸ್ ವೆರಿ ಸಾಲ್ಟಿ. ಐ ಕೆನಾಟ್ ಈಟ್ ಇಟ್. ಇದನ್ನು ಟು ಉಪಯೋಗಿಸಿ ಹೆಂಗೆ ಚೇಂಜ್ ಮಾಡ್ಬೋದು? ದ ಫುಡ್ ಈಸ್ ಟು ಸಾಲ್ಟಿ ಫಾರ್ ಮೀ ಟು ಈಟ್ ಇಟ್. ವೆರಿ ಮತ್ತು ಕೆನಾಟ್ ಅನ್ನುವಂಥವುಗಳನ್ನು ತೆಗೆದು ಇಲ್ಲಿ ಟು ಅನ್ನುವಂಥ, ವೆರಿ ಅನ್ನುವಂಥ ಎಡ್ವರ್ಬ್ ತೆಗೆದು ಟು ಅನ್ನುವಂಥ ಎಡ್ವರ್ಬನ್ನು ಸೇರಿಸ್ತೀವಿ. ಇದೇ ವಾಕ್ಯವನ್ನು ಇನ್ನೊಂದು ರೀತಿ ಕೂಡ ಬದಲು ಮಾಡ್ಬೋದು. ದ ಫುಡ್ ಈಸ್ ಸೋ ಸಾಲ್ಟಿ ದ್ಯಾಟ್ ಐ ಕೆನಾಟ್ ಈಟ್ ಇಟ್. ಇಲ್ಲಿ ವೆರಿ ಬದಲಾಗಿ ಸೋ ಅನ್ನುವಂಥ ಎಡ್ವರ್ಬನ್ನು ಸೇರಿಸಿದ್ದೀವಿ. The credits of the image and information used in this video goes to the respective websites. ಈ ವಿಡಿಯೋದಲ್ಲಿ ಬಳಸಲಾಗಿರುವಂತಹ ಚಿತ್ರಗಳ ಮತ್ತು ಮಾಹಿತಿಗಳ ಒಂದು ಕ್ರೆಡಿಟ್ ಏನಾಗ್ತೈತೆ ಅಂತಂದರೆ ಆಯಾ ವೆಬ್ಸೈಟ್ಗಳಿಗೆ ಸಲ್ಲುವಂಥದ್ದು. ಈಗ ನಾವು ನೇರವಾಗಿ ಕ್ವಿಜ್ ಆಡೋಣ. ನಾವು ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ಪ್ಲೇ ದ ಕ್ವಿಜ್. ಕ್ವಿಜನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಆ್ಯಸ್ ಯೂಸ್ವಲ್ ಸ್ಕೋರ್ ಶೀಟನ್ನು ನೋಡೋಣ. ಲೆಟ್ಸ್ ಹ್ಯಾವ್ ಎ ಲುಕ್ ಎಟ್ ದ ಸ್ಕೋರ್ ಶೀಟ್ ಬಿಫೋರ್ ಸ್ಟಾರ್ಟಿಂಗ್ ದ ಕ್ವಿಜ್. ವಿದ್ಯಾರ್ಥಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಬೇಕು. ಕಿರಣ್, ಲೆಟ್ಸ್ ಡಿವೈಡ್ ದ ಸ್ಟೂಡೆಂಟ್ಸ್ ಇಂಟು 4 ಗ್ರೂಪ್ಸ್. ದೀಸ್ ಆರ್ ದ ನೇಮ್ಸ್ ಆಫ್ ದಿ ಲೀಡರ್ಸ್ ಆಫ್ ದಿ ಗ್ರೂಪ್ಸ್. ಆಶಾ, ನಿಖಿಲ್, ನಯನ. After dividing the students into 4 groups, the names should be written randomly. ಈ ಗುಂಪುಗಳ ಹೆಸರುಗಳನ್ನು ರ್ಯಾಂಡಮ್ ಆಗಿ ಬರಿತಾ ಹೋಗ್ಬೇಕು. ನಾವಾಗೆ ಬರೆಯೋ ಹಾಗಿಲ್ಲ. ಚೀಟಿಗಳನ್ನು ಎತ್ತಿ ಈ ಹೆಸರುಗಳನ್ನು ಇಲ್ಲಿ 1, 2 ಅಂತೇಳಿ ಬರಿತಾ ಹೋಗ್ಬೇಕಾಗ್ತೈತಿ. ಈಗ ಕ್ವಿಜನ್ನು ಶುರು ಮಾಡೋಣ. Now let's start the quiz. Quiz 3. Gentlemen of Rio and Medio, I am the land, and some grammar. Score: direct marks 10, bonus marks 5. Start quiz. Round 1. Go to questions. Now the questions for the first group. ಈಗ ಮೊದಲ ಗುಂಪಿಗೆ ಪ್ರಶ್ನೆಗಳು. ಮೊದಲ ಗುಂಪಿನ ಮೊದಲನೇ ಪ್ರಶ್ನೆ. The first question for the first group. What is the duration of the negotiations that Americans did before convincing the old man to sell his property? ತನ್ನ ಆಸ್ತಿಯನ್ನು ಮಾರಾಟ ಮಾಡಲು ಅಜ್ಜ ಒಪ್ಕೊಳ್ಳೋದಕ್ಕೆ ಎಷ್ಟು ಕಾಲಾವಕಾಶವನ್ನು ತೆಗೆದುಕೊಳ್ತಾನೆ? ಈ ಉತ್ತರಗಳನ್ನು ಕೊಡೋದಕ್ಕೆ ಇದೇ ವಿಡಿಯೋದಲ್ಲಿ 5 ಸೆಕೆಂಡ್ಗಳ ಕಾಲಾವಕಾಶ ನಿಮಗಿರ್ತೈತಿ. ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ವಿಡಿಯೋನ ಪಾಸ್ ಮಾಡಿ ಇನ್ನೂ ಹೆಚ್ಚಿನ ಕಾಲಾವಕಾಶವನ್ನು ತೆಗೆದುಕೋಬಹುದು.
The time for you people to answer the questions is 5 seconds here in this video itself. But if you want more time, you can pause the video and take your own time to answer the question. Now let's have a look at the answer. Months. ತಿಂಗಳಗಟ್ಟಲೆ ಸಮಯ ತಗೊಂಡ ಅಜ್ಜ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ಓಲ್ಡ್ ಮ್ಯಾನ್? ಅಜ್ಜನ ಹೆಸರೇನು? ಸುಲಭವಾದ ಪ್ರಶ್ನೆ, ಈಸಿ ಕ್ವಶನ್. ಲೆಟ್ಸ್ ಸಿ ದ ಆನ್ಸರ್. ಡಾನ್ ಎನ್ಸೆಲ್ಮೋ. ಮೂರನೇ ಪ್ರಶ್ನೆ, ಒಂದನೇ ಗುಂಪಿಗೆ ಒಂದನೇ ಸುತ್ತಿನಲ್ಲಿ. ಹೌ ವಾಸ್ ದ ಕೋಟ್ ಆಫ್ ದ ಓಲ್ಡ್ ಮ್ಯಾನ್? ಆ ಅಜ್ಜನ ಕೋಟು ಹೆಂಗಿತ್ತು? ದ ಆನ್ಸರ್ ಈಸ್, ಉತ್ತರವನ್ನು ನೋಡೋಣ. ಓಲ್ಡ್, ಹಳೆಯದಾಗಿತ್ತದು. ನೆಕ್ಸ್ಟ್ ಕ್ವಶನ್, ವಾಟ್ ಕೈಂಡ್ ಕಂಪನಿ ಸಾಟ್ ಎಟ್ಸೆಟ್ರಾ ಆಫ್ ಅ ಕೋಟ್ ವಾಸ್ ದ್ಯಾಟ್? ಆ ಕೋಟು ಯಾವ ಥರದ್ದಾಗಿತ್ತು ಅಥವಾ ಯಾವ ಕಂಪನಿದಾಗಿತ್ತು? ಉತ್ತರವನ್ನು ನೋಡೋಣ. ಲೆಟ್ಸ್ ಸಿ ದ ಆನ್ಸರ್. ಪ್ರಿನ್ಸ್ ಆಲ್ಬರ್ಟ್ಸ್ ಅನ್ನುವಂತಹ ಕಂಪನಿದು. ಈಗ ಒಂದನೇ ಸುತ್ತಿನಲ್ಲಿ ಎರಡನೇ ಗುಂಪಿಗೆ ಪ್ರಶ್ನೆಗಳು. Now the questions for the second group. First question, who accompanied the old man when he came for negotiations? ಅಜ್ಜ ಮಾತುಕತೆಗೆ ಬಂದಾಗ ಅವನ ಹಿಂದೆ ಯಾರು ಬಂದಿದ್ರು ಅಥವಾ ಅವನ ಜೊತೆ ಯಾರು ಬಂದಿದ್ರು? We have 5 seconds. Let's see the answer. A dark young boy. ಎರಡನೇ ಗುಂಪಿಗೆ ಎರಡನೇ ಪ್ರಶ್ನೆ, ಇನ್ನು ಮೊದಲನೇ ಸುತ್ತಿನಲ್ಲೇ ಇದ್ದೀವಿ. ವಾಟ್ ಈಸ್ ದ ನೇಮ್ ಆಫ್ ದ ಗ್ರೇಟ್ ಕಾಮಿಡಿಯನ್ ಮೆನ್ಷನ್ಡ್ ಇನ್ ದ ಲೆಸನ್? ಈ ಪಾಠದಲ್ಲಿ ಒಬ್ಬ ಮಹಾನ್ ಹಾಸ್ಯ ನಾಯಕನ ಹೆಸರನ್ನು ತೆಗೆದುಕೊಳ್ಳಲಾಗಿದೆ. ಅವರು ಯಾರು? ಉತ್ತರ Chaplin. Let's see the third question for the group 2. For how many dollars did Anselmo agree to sell his land? Don Anselmo ತನ್ನ ಭೂಮಿಯನ್ನು ಎಷ್ಟು ಡಾಲರ್ಗೆ ಮಾರಾಟ ಮಾಡೋದಕ್ಕೆ ಸಿದ್ಧನಿದ್ದ? ಉತ್ತರ, the answer is $1,200. $1,200. ಮುಂದಿನ ಪ್ರಶ್ನೆ, ಎರಡನೇ ಗುಂಪಿಗೆ ಕೊನೆಯ ಪ್ರಶ್ನೆ, ಇನ್ನು ಮೊದಲನೇ ಸುತ್ತಿನಲ್ಲೇ ಇದ್ದೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಬೀನಾ ಜೆಂಟಿ? ಬೀನಾ ಜೆಂಟಿ ಅನ್ನುವಂತಹ ಶಬ್ದದ ಅರ್ಥ ಏನು? The answer is, the meaning of the word Bina Jenti is good people. ಈಗ ಒಂದನೇ ಸುತ್ತಿನಲ್ಲಿ ಮೂರನೇ ಗುಂಪಿಗೆ ಪ್ರಶ್ನೆಗಳು. Now the questions for the third group. Here is the first question for the third group. How much money did Americans offer instead of $1,200? $1,200 ಬದಲಾಗಿ ಎಷ್ಟು ದುಡ್ಡನ್ನು ಅಮೇರಿಕನ್ನರು ಕೊಡೋದಕ್ಕೆ ಸಿದ್ಧರಿದ್ದರು? The Americans were ready to pay. The answer is double. $1,200, its double is $2,400. Let's go for next question.
What did the Americans decide when they found that the land is double? ಅಮೇರಿಕನ್ನರು ಆ ಭೂಮಿ ಎರಡು ಪಟ್ಟಿದೆ ಅಂದ ತಕ್ಷಣವೇ ಏನಂತ ನಿರ್ಧಾರ ಮಾಡಿದರು? ವಾಟ್ ಡಿಡ್ ದೇ ಡಿಸೈಡ್? ಉತ್ತರವನ್ನು ನೋಡೋಣ. ಲೆಟ್ಸ್ ಸಿ ದ ಆನ್ಸರ್. ದ ಆನ್ಸರ್ ಈಸ್ ದೇ ಆಫರ್ಡ್ ಡಬಲ್ ಮನಿ. ಅವರು ಡಬಲ್ ದುಪ್ಪಟ್ಟು ದುಡ್ಡನ್ನು ಕೊಡೋದಕ್ಕೆ ಸಿದ್ಧರಾದರು. ಮೂರನೇ ಗುಂಪಿಗೆ ಮೂರನೇ ಪ್ರಶ್ನೆಯನ್ನು ನೋಡೋಣ. ಹೂ ಡಿಸ್ಟರ್ಬ್ಡ್ ದ ಅಮೇರಿಕನ್ಸ್ ವೆನ್ ದೇ ಮೂವ್ಡ್ ಟು ರಿಯೋ ಆ್ಯಂಡ್ ಮೆಡಿಯೋ? ತಮ್ಮ ಆಸ್ತಿಯನ್ನು ಅನುಭವಿಸೋದಕ್ಕೆ ಅಮೇರಿಕನ್ನರು ಹೋದಾಗ ಅವರಿಗೆ ಯಾರು ತೊಂದರೆ ಕೊಟ್ಟರು? ದ ಆನ್ಸರ್ ಈಸ್ the children of Rio and Medio. ಮೂರನೇ ಗುಂಪಿಗೆ ಕೊನೆಯ ಪ್ರಶ್ನೆ. ಇನ್ನೂ ಒಂದನೇ ಸುತ್ತಿನಲ್ಲೇ ಇದ್ದೀವಿ. ವಿಚ್ ಲ್ಯಾಂಗ್ವೇಜ್ ಡಿಡ್ ದ ಚಿಲ್ಡ್ರನ್ ಸ್ಪೀಕ್? ಆ ರಿಯೋ ಆ್ಯಂಡ್ ಮೆಡಿಯೋನ ಮಕ್ಕಳು ಯಾವ ಭಾಷೆಯನ್ನು ಮಾತನಾಡ್ತಾ ಇದ್ರು? ಉತ್ತರ ದ ಆನ್ಸರ್ ಈಸ್ ಸ್ಪ್ಯಾನಿಷ್. ಮೊದಲ ಸುತ್ತಿನ ಕೊನೆಯ ಗುಂಪಿಗೆ ಕೊನೆಯ ಪ್ರಶ್ನೆಗಳಿವು. ನಾವು ದ ಕ್ವಶನ್ಸ್ ಫಾರ್ ದ ಫೋರ್ತ್ ಗ್ರೂಪ್. ಡಾನ್ ಅನ್ಸಲ್ಮೋ ಸೋಲ್ಡ್ ದ ಪ್ರಾಪರ್ಟಿ ಬಟ್ ಹಿ ಡಿಡೆಂಟ್ ಸೆಲ್ ಸಮಥಿಂಗ್ ಇನ್ ಹಿಸ್ ಪ್ರಾಪರ್ಟಿ. ವಾಟ್ ಆರ್ ದೋಸ್? ಡಾನ್ ಅನ್ಸಲ್ಮೋ ತನ್ನ ಆಸ್ತಿಯನ್ನು ಮಾರಿದ್ದ, ಆದರೆ ಆಸ್ತಿಯಲ್ಲಿರುವಂತಹ ಒಂದಿಷ್ಟು ವಸ್ತುಗಳನ್ನು ಮಾರಿರಲಿಲ್ಲ. ಅವು ಯಾವುವು? ಏನಾಗಿದ್ದವು ಅವು? ದ ಆನ್ಸರ್ ಈಸ್ ದ ಟ್ರೀಸ್. ನಾಲ್ಕನೇ ಗುಂಪಿಗೆ ಎರಡನೇ ಪ್ರಶ್ನೆ, ಸೆಕೆಂಡ್ ಕ್ವಶನ್ ಫಾರ್ ದ ಫೋರ್ತ್ ಗ್ರೂಪ್. ಅಕಾರ್ಡಿಂಗ್ ಟು ಡಾನ್ ಅನ್ಸಲ್ಮೋ whom did the trees belong to? ಆ ಮರಗಳು ಡಾನ್ ಅನ್ಸಲ್ಮೋನ ಪ್ರಕಾರ ಯಾರಿಗೆ ಸಂಬಂಧಪಟ್ಟಂಥವುಗಳು? ಉತ್ತರ ದ ಆನ್ಸರ್ ಈಸ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಈಗ ಮೂರನೇ ಪ್ರಶ್ನೆ. How much of time did it take for Americans to take back all the trees from the children? ಮಕ್ಕಳಿಂದ ಮತ್ತೊಮ್ಮೆ ಆ ಎಲ್ಲ ಮರಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅಮೇರಿಕನರಿಗೆ ಎಷ್ಟು ಅವಧಿ ತಗೊಂತು? ಉತ್ತರ ದ ಆನ್ಸರ್ ಈಸ್ most of the following winter. ಮೊದಲನೇ ಸುತ್ತಿನಲ್ಲಿ ಕೊನೆಯ ಗುಂಪಿನ ಕೊನೆಯ ಪ್ರಶ್ನೆ. ವಾಟ್ ಕೈಂಡ್ ಆಫ್ ಐಸ್ ಡಿಡ್ ದ ಯಂಗ್ ಮ್ಯಾನ್ ಬಿಹೈಂಡ್ ದ ಓಲ್ಡ್ ಮ್ಯಾನ್ ಹ್ಯಾಡ್? ಅಜ್ಜನ ಹಿಂದೆ ಬಂದಂತಹ ಆ ವ್ಯಕ್ತಿ ಕಣ್ಣುಗಳು ಹೆಂಗಿದ್ವು? ಉತ್ತರ ದ ಆನ್ಸರ್ ಈಸ್ ಐಸ್ ಲೈಕ್ ಗೆಜೆಲ್. ಹರಿನ ಥರ ಕಣ್ಣುಗಳಿದ್ವು. ಈಗ ಎರಡನೇ ಸುತ್ತು, ರೌಂಡ್ 2 ಎರಡನೇ ಸುತ್ತಿನಲ್ಲಿ ಮೊದಲನೇ ಗುಂಪಿಗೆ ಪ್ರಶ್ನೆಗಳು. ನಾವು ದ ಕ್ವಶನ್ಸ್ ಫಾರ್ ದ ಫಸ್ಟ್ ಗ್ರೂಪ್. Here is the first question for the first group in the second round. Who is the poet of the poem I am the land? I am the land ಕವಿತೆಯ ಕವಿ ಯಾರು ಅಥವಾ ಕವಿಯತ್ರಿ ಯಾರು? ಉತ್ತರ ದ ಆನ್ಸರ್ ಈಸ್ ಮರೀನಾ ದಿ ಬೆಲಾಜೆಂಟಿ.
ಎರಡನೇ ಪ್ರಶ್ನೆ, ಸೆಕೆಂಡ್ ಕ್ವಶನ್. ದ ಓಲ್ಡ್ ಮ್ಯಾನ್ ಬೋರ್ಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಹೂ ಇಸ್ ದ ಓಲ್ಡ್ ಮ್ಯಾನ್? ಆ ಅಜ್ಜ ನಮಗೆಲ್ಲರಿಗೂ ಕೂಡ ಈ ರೀತಿ ತಲೆಬಾಗ್ದ. ಯಾರಾಗಿದ್ರು ಆ ಅಜ್ಜ? ದ ಆನ್ಸರ್ ಈಸ್, ಉತ್ತರ ಡಾನ್ ಎನ್ಸೆಲ್ಮೋ. ಮೂರನೇ ಪ್ರಶ್ನೆ, ಮೊದಲನೇ ಗುಂಪಿಗೆ ಎರಡನೇ ಸುತ್ತಿನಲ್ಲಿ. ಎಸ್, ಹಿ ವುಡ್ ಸೆಲ್ ಆಸ್ ಹಿ ಹ್ಯಾಡ್ ಅಗ್ರೀಡ್. ವಾಟ್ ಡಸ್ ಹಿ ಸೆಲ್? ಹೌದು, ತಾನು ಒಪ್ಪಿದಂತೆ ಅವನು ಮಾರಾಟ ಮಾಡೋದಕ್ಕೆ ತಯಾರಾಗಿದ್ದ. ಏನನ್ನ ಮಾರಾಟ ಮಾಡೋದಕ್ಕೆ ತಯಾರಾಗಿದ್ದ? ಉತ್ತರ, ದ ಆನ್ಸರ್ ಈಸ್ ಪ್ರಾಪರ್ಟಿ. ಅವನ ಆಸ್ತಿಯನ್ನು ಮಾರಾಟ ಮಾಡೋದಕ್ಕೆ ಸಿದ್ಧನಾಗಿದ್ದ. ಮೊದಲನೇ ಗುಂಪಿಗೆ ಕೊನೆಯ ಪ್ರಶ್ನೆ, ಎರಡನೇ ಸುತ್ತಿನಲ್ಲಿ. ದ ಓಲ್ಡ್ ಮ್ಯಾನ್ ರಿಮೂವ್ ದ ಹ್ಯಾಟ್ಸ್ ಆ್ಯಂಡ್ ಗ್ಲೋವ್ಸ್ ಕೇರ್ಫುಲಿ. ಹೂಸ್ ಆ್ಯಕ್ಷನ್ ಡಿಡ್ ಇಟ್ ರಿಸೆಂಬಲ್? ಆ ಅಜ್ಜ ತನ್ನ ಗ್ಲೋವ್ಸ್ಗಳನ್ನು ಮತ್ತು ಹ್ಯಾಟನ್ನು ಭಾಳ ಕೇರ್ಫುಲ್ಲಾಗಿ ತೆಗೆದ. ಯಾರ ಆ್ಯಕ್ಷನ್ ಅನ್ನು ಇದು ಪ್ರತಿನಿಧಿಸ್ತೈತಿ, ಸೂಚಿಸ್ತೈತಿ? ಉತ್ತರ, ದ ಆನ್ಸರ್ ಈಸ್ ಚಾಪ್ಲಿನ್. ಈಗ ಎರಡನೇ ಗುಂಪಿಗೆ ಮೊದಲನೇ ಪ್ರಶ್ನೆ ಇನ್ ದ ಸೆಕೆಂಡ್ ರೌಂಡ್. Now the questions for the second group. I am the land, I wait. Who is the I here? ನಾನು ಭೂಮಿ, ನಾನು ಕಾಯ್ತೀನಿ ಅಥವಾ ಸಹಿಸ್ಕೋತೀನಿ. ಇಲ್ಲಿ ನಾನು ಅಂತಂದರೆ ಯಾರು? ಐ ಅಂತಂದರೆ ಯಾರು? ದ ಆನ್ಸರ್ ಈಸ್ ದ ಅರ್ತ್, ಭೂಮಿ ತಾಯಿ. And now, Don Anselmo, these Americans are Bina Genti. Who said this? ಮತ್ತೆ ಈಗ ಡಾನ್ ಅನ್ಸಲ್ಮೋ, ಈ ಅಮೇರಿಕನ್ನರು ಭಾಳ ಒಳ್ಳೆ ವ್ಯಕ್ತಿಗಳು, ಇದನ್ನು ಯಾರು ಹೇಳಿದರು? ದ ಆನ್ಸರ್ ಈಸ್ ಸೆಡಿಲೋ, ದ ರೈಟರ್ ಆಫ್ ದಿಸ್ ಲೆಸನ್. Now let's see the third question. ಮೂರನೇ ಪ್ರಶ್ನೆಯನ್ನು ನೋಡೋಣ. I have agreed to sell my house and land for $1,200 and that is the price. Who said this? ನಾನು ನನ್ನ ಆಸ್ತಿಯನ್ನು ಮತ್ತು ನನ್ನ ಮನೆಯನ್ನು $1,200ಗಳಿಗೆ ಮಾರಾಟ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಅದೇ ಫೈನಲ್. ಯಾರು ಈ ಮಾತುಗಳನ್ನು ಹೇಳ್ತಾರೆ? ಉತ್ತರ, the answer is Don Anselmo. Now the last question for the second group in second round. Mention the Spanish word which is used to mean good people. ಇಲ್ಲಿ ಸ್ಪ್ಯಾನಿಷ್ ಶಬ್ದವೊಂದನ್ನು ಬಳಸಲಾಗಿದೆ, ಅದರ ಅರ್ಥ ಗುಡ್ ಪೀಪಲ್ ಅಂತ. ಆ ಸ್ಪ್ಯಾನಿಷ್ ಶಬ್ದ ಯಾವುದು? ಉತ್ತರ, Bina Genti. The Spanish word is Bina Genti. Now the questions for group 3. We are still in second round. Here is the first question for the third group. You say you own me. Who said this? ನನ್ನನ್ನು ನೀನು ಕೊಂಡ್ಕೊಂಡಿದೀಯಾ ಅಂತ ಹೇಳ್ತೀಯ. ಯಾರು ಹೇಳ್ತಾರೆ ಈ ಮಾತನ್ನು? ಆನ್ಸರ್ ಈಸ್ ದ ಅರ್ತ್, ಮದರ್ ಅರ್ತ್ ಸೇಸ್ ದಿಸ್. Let's have a look at the next question. Round 2, group 3. I sold them my property because I knew they were good people. Who are them here?
ನಾನು ಅವರಿಗೆ ನನ್ನ ಆಸ್ತಿಯನ್ನು ಮಾರಾಟ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ, ಯಾಕಂತಂದರೆ ಅವರು ಒಳ್ಳೆಯ ಜನ ಅಂಥೇಳಿ. ಇಲ್ಲಿ ಒಳ್ಳೆಯ ಜನ ಯಾರು ಅಂದರೆ ದೆಮ್ ಅನ್ನುವಂತಹ ಶಬ್ದ, ಸೋಲ್ಡ್ ದೆಮ್ ಅನ್ನುವಂಥ ಶಬ್ದ ಯಾರನ್ನು ಸೂಚಿಸ್ತೈತಿ? ದ ಆನ್ಸರ್ ಈಸ್ ಅಮೇರಿಕನ್ಸ್, ಅಮೇರಿಕದ ಜನ. ಮುಂದಿನ ಪ್ರಶ್ನೆ, ರೌಂಡ್ 2 ಗ್ರೂಪ್ 3. ಬಟ್ ಐ ಡಿಡೆಂಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ವೈ ಹಿ ಡಿಡೆಂಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್? ನಾನು ಆ ಹಣ್ಣಿನ ತೋಟದಲ್ಲಿರುವಂತಹ ಮರಗಳನ್ನು ಮಾರಾಟ ಮಾಡಲಿಲ್ಲ, ಹಾಗಂತ ಯಾಕೆ ಹೇಳ್ತಾನೆ? ಅವನು ಯಾಕೆ ಆ ಮರಗಳನ್ನು ಮಾರಾಟ ಮಾಡಿಲ್ಲ? ದ ಆನ್ಸರ್ ಈಸ್, ಉತ್ತರ ಬಿಕಾಸ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್. ಯಾಕಂದರೆ ಅವುಗಳು ಅಲ್ಲಿನ ಮಕ್ಕಳಿಗೆ ಸಂಬಂಧಪಟ್ಟಂಥವುಗಳಾಗಿರ್ತವೆ. ಈಗ ಮೂರನೇ ಗುಂಪಿಗೆ 4ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದು. ಹೌ ಮಚ್ ಟೈಮ್ ಡಿಡ್ ಇಟ್ ಟೇಕ್ ಸೆಡ್ಯುಲರ್ ಟು ಅರೇಂಜ್ ಎನದರ್ ಮೀಟಿಂಗ್? ಮತ್ತೊಂದು ಮೀಟಿಂಗನ್ನು ಮಾಡೋದಕ್ಕೆ ಸೆಡ್ಯುಲೋನಿಗೆ ಎಷ್ಟು ಸಮಯ ಬೇಕಾಯಿತು, ಅಥವಾ ಆ ಅಜ್ಜ ಎಷ್ಟು ಸಮಯ ತಗೊಂಡ 2ನೇ ಮೀಟಿಂಗ್ಗೆ ಬರೋದಕ್ಕೆ? ಉತ್ತರ, ದ ಆನ್ಸರ್ ಈಸ್ a week. It took a week of time. Now the questions for group 4. Round 2 group 4. First question, what is the meaning of praise the chain link necklace? chain link necklace ಅನ್ನುವಂತಹ ಈ ಶಬ್ದಗಳ ಅರ್ಥ ಏನು? ಉತ್ತರ, let's see the answer. The answer is fence, ಬೇಲಿ. 2ನೇ ಸುತ್ತಿನ 4ನೇ ಗುಂಪಿನ 2ನೇ ಪ್ರಶ್ನೆ. They came every day and played under the tree. Who are they? ಅವರು ದಿನಾಲು ಬಂದು ಮರಗಳ ಕೆಳಗೆ ಆಟ ಆಡಿದರು. ಇಲ್ಲಿ ಅವರು ಅಂತಂದರೆ ಯಾರು? The answer is the children, ಅಲ್ಲಿನ ಮಕ್ಕಳು. Next question. It took a week to arrange another meeting. Why was another meeting arranged? ಮತ್ತೊಂದು ಸಭೆಯನ್ನು ಕರೆಯೋದಕ್ಕೆ 1 ತಿಂಗಳು ಬೇಕಾಯಿತು. ಮತ್ತೊಂದು ಸಭೆಯನ್ನು ಯಾಕೆ ಕರೆದಿದ್ರು? The answer, ಉತ್ತರ, to discuss the matter of children overrunning the property of Americans. ಅಮೇರಿಕನ್ರ ಆಸ್ತಿಯ ಮೇಲೆ ಆ ಮಕ್ಕಳು ನಡೆದಾಡ್ತಾ ಇದ್ರು, ಬಂದು ತೊಂದರೆ ಕೊಡ್ತಾ ಇದ್ರು, ಆ ವಿಷಯವನ್ನು ಚರ್ಚೆ ಮಾಡೋದಕ್ಕೆ. 2ನೇ ಸುತ್ತಿನಲ್ಲಿನ 4ನೇ ಗುಂಪಿಗೆ ಕೊನೆಯ ಪ್ರಶ್ನೆ ಇದು. Why the children came and played under the trees every day? ಪ್ರತಿ ದಿವಸನೂ ಮಕ್ಕಳು ಬಂದು ಆ ಮರದ ಕೆಳಗೆ ಆಟ ಆಡ್ತಾ ಇದ್ರು, ಯಾಕೆ? ಉತ್ತರ, ಬಿಕಾಸ್ ದ ಟ್ರೀಸ್ ಬಿಲಾಂಗ್ ಟು ದೆಮ್. ಯಾಕಂದರೆ ಆ ಮರಗಳು ಅವರಿಗೆ ಸಂಬಂಧಪಟ್ಟವುಗಳಾಗಿದ್ವು. ಈಗ 3ನೇ ಸುತ್ತು. ನಾವು round 3. In round 3 we see the questions which expect bigger answers. ಈ ಸುತ್ತಿನಲ್ಲಿ ಪ್ರಶ್ನೆಗಳು ದೊಡ್ಡ ಉತ್ತರವನ್ನು ಬಯಸುವಂಥವುಗಳಾಗಿವೆ. Go to questions. Now the questions for the first group. ಈಗ ಮೊದಲನೇ ಗುಂಪಿಗೆ ಪ್ರಶ್ನೆ. Here is the question. What does the phrase car lot eyes stare mean? ಕಾರ್ ಲಾಟ್ ಐಸ್ ಸ್ಟೇರ್ ಅನ್ನುವಂತಹ ಈ ಶಬ್ದಗುಚ್ಛ ಏನು ಅರ್ಥ ಕೊಡ್ತೈತಿ? ದ ಆನ್ಸರ್ ಈಸ್
ದ ಆ್ಯಕ್ಚುಯಲ್ ಹೋಲ್ಸ್ ಇನ್ ದ ಅರ್ತ್, ಭೂಮಿಯಲ್ಲಿರುವಂತಹ ನಿಜವಾದ ಹಳ್ಳಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಅಮೇರಿಕನ್ಸ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದೆಮ್? ತನಗೋಸ್ಕರ ಕಾಯ್ತಾ ಇರುವಂತಹ ಅಮೇರಿಕನರನ್ನು ಯಾವ ರೀತಿ ವಂದಿಸಿದ? ಉತ್ತರ, ದ ಆನ್ಸರ್ ಈಸ್ bowed to them all. Let's see the next question, the third question. Why did the author offer almost double of what he had quoted earlier? ಬರಹಗಾರ ಆ ಅಜ್ಜನಿಗೆ ದುಪ್ಪಟ್ಟು ಹಣವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದ, ಏಕೆ? ಉತ್ತರ, ದ ಆನ್ಸರ್ ಈಸ್ ಬಿಕಾಸ್ ದ ಲ್ಯಾಂಡ್ ವಾಸ್ ಡಬಲ್. ಯಾಕಂದರೆ ಆ ಭೂಮಿ ದುಪ್ಪಟ್ಟು ಇತ್ತು. ಮೊದಲನೇ ಗುಂಪಿಗೆ ಕೊನೆಯ ಪ್ರಶ್ನೆ. ವಾಟ್ ಡಿಡ್ ಡಾನ್ ಅನ್ಸಲ್ಮೋ ಡೂ ಆಸ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ದ ಮನಿ? ಆಸ್ತಿಯನ್ನು ಮಾರಾಟ ಮಾಡಿ ತನ್ನ ದುಡ್ಡನ್ನು ತಗೊಂಡು ವಾಪಸ್ ಹೋಗುವಾಗ ಡಾನ್ ಅನ್ಸಲ್ಮೋ ಏನು ಮಾಡ್ದ? ಉತ್ತರ, the answer is he shook hands all round, put on his rag gloves, took his stick and walked out with the boy behind him. ಮತ್ತೊಂದು ಸಾರಿ ಏನು ಮಾಡ್ತಾನೆ, ಎಲ್ರಿಗೂ ಕೈಯನ್ನು ಈ ರೀತಿ ಮಾಡ್ತಾನೆ, ತನ್ನ ಚಿಂದಿಯಾಗಿರುವಂತಹ ಗ್ಲೋವ್ಸ್ಗಳನ್ನು ಹಾಕೊತಾನೆ, ತನ್ನ ಕಟ್ಟಿಗೆಯನ್ನು ತಗೊತಾನೆ, ತನ್ನ ಹಿಂದೆ ಬಂದಿರುವಂಥ ಆ ಹುಡುಗನನ್ನು ಕರ್ಕೊಂಡು ಹೊರಗೆ ಹೋಗ್ತಾನೆ. ಈಗ ಎರಡನೇ ಗುಂಪಿಗೆ ಪ್ರಶ್ನೆಗಳು. ನೌ ದ ಕ್ವಶನ್ಸ್ ಫಾರ್ ದ ಸೆಕೆಂಡ್ ಗ್ರೂಪ್. ಹಿಯರ್ ಇಸ್ ದ ಫಸ್ಟ್ ಕ್ವಶನ್ ಫಾರ್ ದಿ ಸೆಕೆಂಡ್ ಗ್ರೂಪ್ ಇನ್ ದ ಥರ್ಡ್ ರೌಂಡ್. I wait is repeated 5 times in the poem. What quality of the speaker is highlighted with this repetition? I wait ಅನ್ನುವಂತಹ ಈ ಶಬ್ದ ಅಥವಾ ಈ ವಾಕ್ಯ ಆ ಪೊಯಮ್ನಲ್ಲಿ 5 ಬಾರಿ ಪುನರಾವರ್ತನೆಯಾಗಿದೆ. ಇದು ಆ ಕವಿತೆಯಲ್ಲಿ ಮಾತನಾಡ್ತಾ ಇರುವಂತಹ ವ್ಯಕ್ತಿಯ ಯಾವ ಗುಣವನ್ನು ಸೂಚಿಸ್ತೈತಿ? ಉತ್ತರವನ್ನು ನೋಡೋಣ. Now let's have a look at the answer. The answer is, it shows the quality of patience. ತಾಳ್ಮೆಯ ಗುಣವನ್ನು ಅದು ಸೂಚಿಸ್ತದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಹೌ ಕ್ಯಾನ್ ಯು ಸೇ ದ್ಯಾಟ್ ಅಮೇರಿಕನ್ಸ್ ವೇರ್ ಗುಡ್ ಪೀಪಲ್? ಅಮೇರಿಕನ್ನರು ಉತ್ತಮ ಜನ ಅಂತ ಹೇಗೆ ಹೇಳ್ಬೋದು? ಉತ್ತರ, ದ ಆನ್ಸರ್ ಈಸ್ ಬಿಕಾಸ್ ದೇ ಆಫರ್ಡ್ ಡಬಲ್ ಮನಿ. ಯಾಕಂದರೆ ಅವರು ದುಪ್ಪಟ್ಟು ಹಣವನ್ನು ಕೊಡೋದಕ್ಕೆ ತಯಾರಾಗಿದ್ದರು. ಮೂರನೇ ಪ್ರಶ್ನೆಯನ್ನು ನೋಡೋಣ. ಲೆಟ್ಸ್ ಸಿ ದ ಥರ್ಡ್ ಕ್ವಶನ್. ವೈ ಡಿಡ್ಂಟ್ ದ ಓಲ್ಡ್ ಮ್ಯಾನ್ ಸೆಲ್ ದ ಟ್ರೀಸ್? ಆ ಅಜ್ಜ ಮರಗಳನ್ನು ಯಾಕೆ ಮಾರಾಟ ಮಾಡಲಿಲ್ಲ? ಉತ್ತರ, ದ ಆನ್ಸರ್ ಈಸ್ ಬಿಕಾಸ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್. ಯಾಕಂದರೆ ಅವು ಅಲ್ಲಿನ ಮಕ್ಕಳಿಗೆ ಸಂಬಂಧಪಟ್ಟಂಥವುಗಳಾಗಿದ್ವು. ಎರಡನೇ ಗುಂಪಿಗೆ ಕೊನೆಯ ಪ್ರಶ್ನೆಗಳು. ಹೌ ಡಿಡ್ ದ ಚಿಲ್ಡ್ರನ್ ಡಿಸ್ಟರ್ಬ್ ದ ಅಮೇರಿಕನ್ಸ್? ಅಮೇರಿಕನ್ನರಿಗೆ ಅಲ್ಲಿನ ಮಕ್ಕಳು ಯಾವ ರೀತಿ ತೊಂದರೆ ಕೊಟ್ಟರು? ಉತ್ತರ, ದ ಆನ್ಸರ್ ಈಸ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವೇರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಮಕ್ಕಳು ಅವರ ಆಸ್ತಿಯಲ್ಲಿ ಸುತ್ತಾಳಕ್ಕೆ ಶುರು ಮಾಡಿದರು. ದೇ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್. ದಿನಾಲು ಬಂದು ಮರಗಳ ಕೆಳಗೆ ಆಟ ಆಡಿದರು. ಬಿಲ್ಡ್ ಲಿಟಲ್ ಪ್ಲೇ ಫೆನ್ಸಸ್ ಅರೌಂಡ್ ದೆಮ್. ತಮ್ಮ ಮರಗಳ ಸುತ್ತಲೂ
ಚಿಕ್ಕ ಬೇಲಿಗಳನ್ನು ಹಾಕಿದರು. ಆ್ಯಂಡ್ ಟು ಬ್ಲಾಸಮ್ಸ್, ಆ ಮರಗಳಿಂದ ಹೂವು ಹಣ್ಣು ಮೊಗ್ಗುಗಳನ್ನು ಕಿತ್ತರು. ಈಗ ಮೂರನೇ ಗುಂಪಿಗೆ ಪ್ರಶ್ನೆಗಳು. ನೌ ದ ಕ್ವಶನ್ಸ್ ಫಾರ್ ದ ಥರ್ಡ್ ಗ್ರೂಪ್. ವಿ ಆರ್ ಇನ್ ದ ಥರ್ಡ್ ರೌಂಡ್. ಹೌ ಡಸ್ ದ ಚೈನ್ ಲಿಂಕ್ ನೆಕ್ಲೆಸ್ ಹಾರ್ಮ್ ದ ಲ್ಯಾಂಡ್? ಚೈನ್ ಲಿಂಕ್ ನೆಕ್ಲೆಸ್ ಭೂಮಿತಾಯಿಯನ್ನು ಯಾವ ರೀತಿ ಹಿಂಸೆ ಮಾಡ್ತೈತಿ? ದ ಆನ್ಸರ್, the chain link necklace into bracket fence chokes the land. Now the next question. What was the occasion that Anselmo chose to plant the trees in his orchard? ಯಾವ ಸಂದರ್ಭಗಳಲ್ಲಿ ಡಾನ್ ಅನ್ಸಲ್ಮೋ ತನ್ನ ತೋಟದಲ್ಲಿ ಮರಗಳನ್ನು ನೆಡ್ತಾ ಹೋದ? The answer is ಉತ್ತರ, as and when every child was born in Rio and Medio. ರಿಯೋ ಆ್ಯಂಡ್ ಮೆಡಿಯೋದಲ್ಲಿ ಯಾವ ರೀತಿ ಮಗು ಹುಟ್ಟುತ್ತಾ ಹೋಯ್ತೋ, ಯಾವ ರೀತಿ ಮಕ್ಕಳು ಹುಟ್ಟುತ್ತಾ ಹೋದವೋ ಆ ರೀತಿ ಅಜ್ಜ ಏನು ಮಾಡ್ತಾ ಮರಗಳನ್ನು ಬೆಳೆಸ್ತಾ ಹೋದ. ಮುಂದಿನ ಪ್ರಶ್ನೆ. ಹೌ ಕ್ಯಾನ್ ಯು ಸೇ ದ್ಯಾಟ್ ಅನ್ಸೆಲ್ಮೋ ವಾಸ್ ಅ ಗುಡ್ ಪರ್ಸನ್? ಡಾನ್ ಅನ್ಸೆಲ್ಮೋ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಹೇಗೆ ಹೇಳ್ಬೋದು? ಉತ್ತರ, ದ ಆನ್ಸರ್ ಈಸ್ he refused to take extra money. ಪಾಪ ಅವನು ಹೆಚ್ಚಿನ ದುಡ್ಡನ್ನು ತಗೊಳ್ಳಿಲ್ಲ. ಮೂರನೇ ಗುಂಪಿನ ಕೊನೆಯ ಪ್ರಶ್ನೆ ಇದು. ದ ಲಾಸ್ಟ್ ಕ್ವಶನ್ ಫಾರ್ ದಿ ಥರ್ಡ್ ಗ್ರೂಪ್. ಹೌ ಡಿಡ್ ದ ಚಿಲ್ಡ್ರನ್ ರೆಸ್ಪಾಂಡ್ ವೆನ್ ದ ಅಮೇರಿಕನ್ಸ್ ಆಸ್ಕ್ಡ್ ದೆಮ್ ನಾಟ್ ಟು ಡಿಸ್ಟರ್ಬ್? ಇಲ್ಲಿ ಬಂದು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಕ್ಕೆ ಆ ಮಕ್ಕಳು ಅಮೇರಿಕನ್ರಿಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ತೋರಿಸಿದ್ರು? ಉತ್ತರ, the answer is as the children didn't understand Americans' language when they were spoken to, they only laughed and talked back good-naturedly in Spanish. ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಆ ಮಕ್ಕಳಿಗೆ, ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ಭಾಳ ಉತ್ತಮ ರೀತಿಯಿಂದ ಅಮೇರಿಕನ್ರು ಏನಾದರೂ ಬೈದರೆ ನಕ್ಕು ಹೋಗಿಬಿಡ್ತಾ ಇದ್ರು ಸುಮ್ಮನೆ. ಈಗ ನಾಲ್ಕನೇ ಗುಂಪಿಗೆ ಮೊದಲನೇ ಪ್ರಶ್ನೆ. ಇನ್ನು ಮೂರನೇ ಸುತ್ತಿನಲ್ಲೇ ಇದ್ದೀವಿ. ನಾವು ದ ಕ್ವಶನ್ಸ್ ಫಾರ್ ದ ಫೋರ್ತ್ ಗ್ರೂಪ್. ವಾಟ್ ಈಸ್ ದ ಮೆಸೇಜ್ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? ಐ ಆಮ್ ದ ಲ್ಯಾಂಡ್ ಕವಿತೆಯ ಸಂದೇಶ ಏನು? ದ ಮೆಸೇಜ್ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ವಿ ಮಸ್ಟ್ ನಾಟ್ ಮಿಸ್ಯೂಸ್ ದ ಲ್ಯಾಂಡ್. ನಾವು ಭೂಮಿಯ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಬೇಕು. ಮುಂದಿನ ಪ್ರಶ್ನೆ. ಹೌ ವಾಸ್ ದ ಪ್ರಾಬ್ಲಮ್ ಆಫ್ ಓನರ್ಶಿಪ್ ಸಾಲ್ವ್ಡ್ ಅಟ್ ಲಾಸ್ಟ್? ಕೊನೆಗೆ ಆ ಆಸ್ತಿಯ ಸಮಸ್ಯೆ ಯಾವ ರೀತಿ ಬಗೆಹರಿತು? ಡಾನ್ ಅನ್ಸೆಲ್ಮೋ ಮಾರಾಟ ಮಾಡಿದ ಆಸ್ತಿಯ ಸಮಸ್ಯೆ. ಉತ್ತರ, the answer is though they legally owned the property of Don Anselmo, the Americans purchased every tree from the children of Rio and Medio again. ತಾವುಗಳು ಆ ಆಸ್ತಿಯನ್ನು ಖರೀದಿ ಮಾಡಿದರು, ಆದರೂ ಕೂಡ ಮತ್ತೊಂದು ಸಾರಿ ಅಮೇರಿಕನ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿರುವಂತಹ ಎಲ್ಲ ಮರಗಳನ್ನು ಆ ಮಕ್ಕಳಿಂದ ಪುನಃ ಖರೀದಿ ಮಾಡ್ತಾರೆ. ಮೂರನೇ ಪ್ರಶ್ನೆಯನ್ನು ನೋಡೋಣ. This was bad, Anselmo, the storyteller said. What was bad? ಇದು ಭಾಳ ಕೆಟ್ಟದ್ದು ಅನ್ಸಲ್ಮೋ ಅಂತೇಳಿ ಬರಹಗಾರ ಸಿಡಿಲೋ ಹೇಳ್ತಾರೆ. ಏನದು ಕೆಟ್ಟದ್ದು? The answer is Don Anselmo said that he had sold the property but not the trees in the orchard.
ಅನ್ಸಲ್ಮೋ ಹೇಳ್ತಾನೆ, ತಾನು ಆ ಆಸ್ತಿಯನ್ನು ಮಾರಾಟ ಮಾಡಿದ್ದೀನಿ, ಆದರೆ ಆಸ್ತಿಯಲ್ಲಿರುವಂತಹ ಮರಗಳನ್ನು ಮಾರಾಟ ಮಾಡಿಲ್ಲ, ಅದು ಭಾಳ ಕೆಟ್ಟದ್ದು. ಕೊನೆಯ ಪ್ರಶ್ನೆ, ಮೂರನೇ ಸುತ್ತಿನ 4ನೇ ಗುಂಪಿಗೆ. ಹೌ ಡಿಡ್ ಡಾನ್ ಅನ್ಸಲ್ಮೋ ರೆಸ್ಪಾಂಡ್ ವೆನ್ ದ ಆಥರ್ ಆಫರ್ಡ್ ಡಬಲ್ ದ ಮನಿ? ದುಪ್ಪಟ್ಟು ಹಣವನ್ನು ಕೊಡೋದಕ್ಕೆ ಬಂದಾಗ ಡಾನ್ ಅನ್ಸಲ್ಮೋ ಯಾವ ರೀತಿ ಪ್ರತಿಕ್ರಿಯೆಯನ್ನು ತೋರಿಸ್ದ? ಉತ್ತರ, ದ ಆನ್ಸರ್ ಈಸ್ he got angry. He was firm in his mind that he would not take more than $1,200. ತನ್ನ ಮನಸ್ಸಿನಲ್ಲಿ ಅವನು ನಿರ್ಧಾರ ಮಾಡಿಬಿಟ್ಟಿದ್ದ, ನಾನು $1,200ಗಳಿಗಿಂತ ಹೆಚ್ಚಿನ ದುಡ್ಡನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ ಅವನು. ಮೂರನೇ ಸುತ್ತಿನ ಪ್ರಶ್ನೆಗಳು ಮುಕ್ತಾಯವಾದವು. ಈಗ 4ನೇ ಸುತ್ತು. ನಾವು ವಿ ಆರ್ ಇನ್ ದ 4th ರೌಂಡ್. ಹಿಯರ್ ಆರ್ ದ ಕ್ವಶನ್ಸ್ ಫಾರ್ ದ ಫಸ್ಟ್ ಗ್ರೂಪ್. Round 4, Group 1, degrees of comparison. Rose is the most beautiful flower on the earth. Change into positive degree. ಈ ಸಾಲನ್ನು ನೀವು ಪಾಸಿಟಿವ್ ಡಿಗ್ರಿಗೆ ಬದಲಾಯಿಸಬೇಕು. ದ ಆನ್ಸರ್ ಈಸ್ ಉತ್ತರ, ನೋ ಅದರ್ ಫ್ಲವರ್ ಆನ್ ದ ಅರ್ತ್ ಈಸ್ ಆಸ್ ಬ್ಯೂಟಿಫುಲ್ ಆಸ್ ರೋಸ್. ಎರಡನೇ ಪ್ರಶ್ನೆಯನ್ನು ನೋಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಥದ್ದು. ನಿರಂಜನ್ ವಾಸ್ ಅ ಬ್ರೇವ್ ಬಾಯ್. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆರ್ ಆ್ಯನ್. ಅಂಡರ್ಲೈನ್ ಮಾಡಿರುವಂತಹ ಬ್ರೇವ್ ಶಬ್ದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಥದ್ದು? ನೌನ್, ಪ್ರಿಪೊಸಿಷನ್, ಪ್ರೊನೌನ್, ಆಡ್ಜೆಕ್ಟಿವ್ಸ್. ಉತ್ತರ, ದ ಆನ್ಸರ್ ಈಸ್ it is adjective. Fourth option. Now let's see the third question. It took dash hour to reach the hospital. Choose the correct article. A, the, and no article. 4 ಆಪ್ಷನ್ಗಳಿದಾವೆ. ಸರಿಯಾದ ಆಯ್ಕೆಯನ್ನು ಮಾಡಬೇಕು. ಆರ್ಟಿಕಲ್ಸ್, ಯಾವುದು ಆರ್ಟಿಕಲ್ ಸರಿಯಾದಿದೆ? The answer is ಉತ್ತರ, and. ಮುಂದಿನ ಪ್ರಶ್ನೆ. Usage of to, so that not. Sumant is very fat. He cannot enter the room. Combine the sentence using to. ಈ ಸ್ಟ್ರಕ್ಚರ್ ಅನ್ನು ಉಪಯೋಗಿಸಿಕೊಂಡು 2 ವಾಕ್ಯಗಳನ್ನು ಜೋಡಿಸಬೇಕು. ಉತ್ತರ, the answer is Sumanta is too fat to enter the room. ಈಗ ಎರಡನೇ ಗುಂಪಿಗೆ ಪ್ರಶ್ನೆಗಳು. Now the questions for second group. Go to questions. Here is the first question. Degrees of comparison. Very few persons in the village are as rich as Somappa. Change into comparative degree. ಈ ವಾಕ್ಯವನ್ನು ನೀವು ಕಂಪ್ಯಾರಿಟಿವ್ ಡಿಗ್ರಿಗೆ ಬದಲಾಯಿಸಬೇಕು. The answer is ಉತ್ತರ, Somappa is richer than most other persons in the village. ಎರಡನೇ ಪ್ರಶ್ನೆಯನ್ನು ನೋಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಥದ್ದು. ಸರಿಯಾದ ಆಯ್ಕೆ ಮಾಡಬೇಕು ನಾವಿಲ್ಲಿ. ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಬಾರ್ ಆ್ಯನ್. ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಶಬ್ದ ಏನು? ನೌನ, ವರ್ಬ, ಪ್ರೊನೌನ, ಅಡ್ಜೆಕ್ಟಿವ? ವಿಚ್ ಆಫ್ ದೀಸ್ ಪಾರ್ಟ್ಸ್ ಆಫ್ ಸ್ಪೀಚ್ ದ ಅಂಡರ್ಲೈನ್ಡ್ ವರ್ಡ್ ಬಿಲಾಂಗ್ ಟು? ಉತ್ತರ, ದ ಆನ್ಸರ್ ಈಸ್
It is verb. ಮೂರನೇ ಪ್ರಶ್ನೆ, third question. Articles. Elephant is dash biggest animal on the earth. Choose the correct article. A, the, an, no article. 4 options are there. Uttara. The answer is the. ಕೊನೆಯ ಪ್ರಶ್ನೆ, ಎರಡನೇ ಗುಂಪಿಗೆ. Usage of to so that not. The boy was very weak. He could not lift the bag. Combine the sentence using to. Uttara. The answer is the boy was too weak to lift the bag. ಮುಂದಿನ ಪ್ರಶ್ನೆ ನೋಡೋಣ. ಮೂರನೇ ಗುಂಪಿಗೆ ಮೊದಲನೇ ಪ್ರಶ್ನೆ. Now the questions for the third group. Here is the first question. Degrees of comparison. No other runner in the class was as fast as Anant. Change into superlative degree. Superlative ಡಿಗ್ರಿಗೆ ಈ ವಾಕ್ಯವನ್ನು ಪರಿವರ್ತನೆ ಮಾಡಬೇಕು. ಉತ್ತರ. The answer is Anant was the fastest runner in the classroom. ತರಗತಿಯಲ್ಲಿ ಅನಂತನು ಬಹಳ ವೇಗವಾಗಿ ಓಡುವಂತವನಾಗಿದ್ದ. ಎರಡನೇ ಪ್ರಶ್ನೆ. ಬಾಲೇಶ್ವರ್ lifted Roma gingerly. The underlined word is bar an. Noun, preposition, adverb, adjective. Parts of speech ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. This question belongs to parts of speech. ಜಿಂಜರ್ಲಿ ಪದ ಏನಿದು? The answer is it's an adverb. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. Shiva purchased dash pen from a nearby shop. Choose the correct article. A, the, an, no article. ಈ ಖಾಲಿ ಸ್ಥಳದಲ್ಲಿ, ಬಿಟ್ಟ ಸ್ಥಳದಲ್ಲಿ ಸರಿಯಾದ ಆರ್ಟಿಕಲ್, which is the correct article which need to be filled in this blank space. The answer is a pen. A is the right answer. Last questions for group 3 right now. I was so hungry, I could not wait for the others. Combine the sentence using so that not. ಇಲ್ಲಿ so that not ಅನ್ನುವಂತಹ ಈ ಶಬ್ದಗಳನ್ನು ಉಪಯೋಗಿಸಿಕೊಂಡು ಈ ವಾಕ್ಯವನ್ನು ಜೋಡಿಸಬೇಕು. The answer is I was so hungry that I could not wait for the others. ಕೊನೆಯ ಗುಂಪಿಗೆ ಕೊನೆಯ ಪ್ರಶ್ನೆಗಳು. Now the last questions for the last group. Go to questions. Degrees of comparison. This question belongs to Nazumi is taller than any other girl in her family. Change into superlative degree. ಉತ್ತರವನ್ನು ನೋಡೋಣ. The answer is Nazumi is the tallest girl in her family. ಎರಡನೇ ಪ್ರಶ್ನೆ. The teacher asked someone to help him. The underlined word is a an. Parts of speech ಗೆ ಸಂಬಂಧಪಟ್ಟಂತದ್ದು. Noun, preposition, pronoun, adjective. Which one of the following parts of speech is correct with someone? Let's see the answer. ಉತ್ತರವನ್ನು ನೋಡೋಣ. The answer is pronoun. Third question, ಮೂರನೇ ಪ್ರಶ್ನೆ.
Dash cricket is one of the famous games in India. Choose the correct article. A, the, and, no article. You have 4 options here. ಉತ್ತರವನ್ನು ನೋಡೋಣ. The answer is no article. ನಾವು ಸ್ಪೋರ್ಟ್ಸ್ ಮತ್ತು ಗೇಮ್ಸ್ಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ, ಬರೆಯುವಂಥ ಸಂದರ್ಭದಲ್ಲಿ ಅವುಗಳ ಹಿಂದೆ ಆರ್ಟಿಕಲ್ಸ್ಗಳನ್ನು ಬಳಸೋದಿಲ್ಲ. ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಕ್ವೆಶನ್. ರೌಂಡ್ 4, ಗ್ರೂಪ್ 4, usage of to, so that not. The flow was very fast. They could not swim in the river. Combine the sentence using to. ಇಲ್ಲಿರುವಂತಹ 2 ವಾಕ್ಯಗಳನ್ನು to ಅನ್ನುವಂಥ ಕಂಜಂಕ್ಷನ್ನಿಂದ ನಾವು ಜೋಡಿಸಬೇಕು. The answer is ಉತ್ತರ. The flow was too fast for them to swim in the river. Now let's go to the last slide, that is Thanksgiving slide. Thank you all for watching this quiz. ಈ ಕ್ವಿಜ್ವನ್ನು ಅತ್ಯಂತ ತಾಳ್ಮೆಯಿಂದ ನೋಡಿದಂತಹ ನಿಮಗೆಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ಕ್ವಿಜ್ನಲ್ಲಿ ಸಿಗೋಣ. We shall meet in the next quiz. Thank you. Now I would like to request you one more thing. ಈಗ ನಿಮ್ಮ ಹತ್ರ ಮತ್ತೊಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ನೀವು ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿರಿ. ಇಫ್ ಯು ಆರ್ ಯೂಸಿಂಗ್ ಲ್ಯಾಪ್ಟಾಪ್, ಓಪನ್ ಎನಿ ಒನ್ ಬ್ರೌಸರ್. ದೆನ್ ಇನ್ ದ ಸರ್ಚ್ ಬಾರ್, ಮತ್ತು ಸರ್ಚ್ ಬಾರ್ನಲ್ಲಿ ಯಾವುದಾದ್ರೂ ಬಹಳಷ್ಟು ಯೂಟ್ಯೂಬ್ನಲ್ಲಿ ನನ್ನ ವಿಡಿಯೋಗಳಿವೆ. ಯಾವುದಾದ್ರೂ ಒಂದು ವಿಡಿಯೋವನ್ನು ಅದರಲ್ಲಿ ಸರ್ಚ್ ಮಾಡಿ. ದೇರ್ ಆರ್ ಸೋ ಮೆನಿ ಯೂಟ್ಯೂಬ್ ವಿಡಿಯೋಸ್ ಆಫ್ ಮೈನ್, ಆ್ಯಂಡ್ ಜಸ್ಟ್ ಸರ್ಚ್ any one of my videos. ಇಷ್ಟು ಟೈಪ್ ಮಾಡಿದರೆ ಸಾಕು ನೀವು. ಇಫ್ ಯು ಟೈಪ್ಡ್ ದಿಸ್ ಮಚ್ ಆ್ಯಂಡ್ ಪ್ರೆಸ್ ಎಂಟರ್, ನೀವು ಇಷ್ಟು ಟೈಪ್ ಮಾಡಿ ಎಂಟರನ್ನು ಪ್ರೆಸ್ ಮಾಡಿದಿರಿ ಅಂತಂದರೆ ನನ್ನ ಬಹಳಷ್ಟು ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಓಪನ್ ಆಗ್ತವೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಿರಿ ಅಂತಂದರೆ ನಂತರದಲ್ಲಿ ಇಲ್ಲಿ ಒಂದು ಸಣ್ಣ ಐಕಾನ್ ಕಾಣಿಸುತ್ತೆ. ಹಿಯರ್ ಯು ಕ್ಯಾನ್ ಸಿ ಅ ಸ್ಮಾಲ್ ಐಕಾನ್ ಆಫ್ ಮೈನ್, ಆ್ಯಂಡ್ ಇಫ್ ಯು ಕ್ಲಿಕ್ ಆನ್ ದ್ಯಾಟ್ ದೆನ್ ಇಟ್ ವಿಲ್ ಟೇಕ್ ಟು ಮೈ ಯೂಟ್ಯೂಬ್ ಪೇಜ್. ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ನೇರವಾಗಿ ನನ್ನ ಯೂಟ್ಯೂಬ್ ಪೇಜ್ಗೆ ಹೋಗ್ತೀರಿ. ಅಲ್ಲಿ ವಿಡಿಯೋಸ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾನು ಇಲ್ಲಿವರೆಗೂ ಯಾವೆಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನೋ ಆ ಎಲ್ಲ ವಿಡಿಯೋಗಳು ನಿಮಗೆ ಕಾಣಸಿಗ್ತವೆ. ಯು ವಿಲ್ ಹ್ಯಾವ್ ದ access to all the videos that I have uploaded. ಈ ವಿಡಿಯೋಗಳ ವಿಶೇಷತೆ ಏನಂತಂದರೆ ಇದರಲ್ಲಿ ಪಾಸಿಂಗ್ ಪ್ಯಾಕೇಜ್ನ 68 ವಿಡಿಯೋಗಳಿವೆ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ಬೇರೆ ಬೇರೆಯಾಗಿ ಸಪ್ರೇಟಾಗಿ. ಹಿಯರ್ ಯು ಕ್ಯಾನ್ ಫೈಂಡ್ 68 ವಿಡಿಯೋಸ್ ದಟ್ ಬಿಲಾಂಗ್ಸ್ ಟು SSLC ಪಾಸಿಂಗ್ ಪ್ಯಾಕೇಜ್ separately, English medium as well as Kannada medium, and a number of grammar videos are there, basic English grammar videos. I request you all to take the best use of these videos. ನಾನು ನಿಮ್ಮಲ್ಲಿ ಈ ವಿಡಿಯೋಗಳ ಉಪಯೋಗವನ್ನು ತಗೊತೀರಿ ಅಂತೇಳಿ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವ ವಿಡಿಯೋ ಬೇಕಾದರೂ ನೀವು ಈ ರೀತಿಯಾಗಿ ನನ್ನ ವಿಡಿಯೋಗಳನ್ನು ಉಪಯೋಗ ಮಾಡ್ಕೋಬೋದು. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಎಲ್ಲ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಲಿ ಅನ್ನೋದು ನನ್ನ ಒಂದು ಚಿಕ್ಕ ಆಶಯ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ share my videos so that all the students of Karnataka can take the best use of these videos. ನಮಸ್ಕಾರ, ಧನ್ಯವಾದಗಳು.